ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಇಂಗ್ಲೀಷ್ ಗ್ರಾಮರನ್ನು A to Z ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಾನು ನಿಮಗೆ ಸ್ಕ್ರ್ಯಾಚಿಂದ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಅದರ ಅವಶ್ಯಕತೆಯೂ ಇಲ್ಲ. ನೋಡಿ, ನಮ್ಮ ಸೆಕೆಂಡ್ PUC ಇಂಗ್ಲೀಷ್ ಗ್ರಾಮರನ್ನು ನೀವು ಅಟೆಂಡ್ ಮಾಡಬೇಕು ಕಾನ್ಫಿಡೆಂಟಾಗಿ ಅಂತಂದರೆ ನಿಮಗೆ ಕೆಲವೊಂದಷ್ಟು ಫಂಡಗಳು ಅರ್ಥ ಆಗಬೇಕು, ಆಯಿತಾ? ಸೊ ಆ ಫಂಡಗಳನ್ನ ನಿಮ್ಗೆ ಅರ್ಥ ಆಗೋ ರೀತಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಟ್ ದ ಎಂಡ್ ಆಫ್ ದ ವಿಡಿಯೋ ನೀವೇ ಹೇಳ್ತೀರಾ ಮನೋಜ್ ಇಂಗ್ಲೀಷ್ ಗ್ರಾಮರ್ ಇಷ್ಟೊಂದು ಈಸಿಯಾಗಿದೆಯಾ ಅಂತ. ನೋಡಿ, ನಾನು ಹೇಳೋದನ್ನು ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು ನಾನು ಹೇಳೋ ಕೆಲಸ ಮಾಡಲೇಬೇಕು. ಫಸ್ಟು ನಾನು ಏನು ಹೇಳ್ತೀನಿ ವೀಡಿಯೋನ ಅದನ್ನು ಕಂಪ್ಲೀಟ್ ಒಂದು ಕಾಫಿ ಇಟ್ಕೊಳ್ಳಿ, ಬುಕ್ ಪೆನ್ ಇಟ್ಕೊಳ್ಳಿ, ಆರಾಮಾಗಿ ಒಂದು 30 ನಿಮಿಷ ಕೂತ್ಕೊಂಡು ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಆಯಿತಾ? ಅದಾದಮೇಲೆ ಯಾವುದಾದ್ರೂ ಮಾಡಲ್ ಕ್ವೆಶ್ಚನ್ ಪೇಪರ್ 1 ನಾನು ಸಾಲ್ವ್ ಮಾಡ್ತಿರೋದು ಈ ಒಂದು PDF ಅಲ್ಲಿ. ನೀವು ಮಾಡಲ್ ಕ್ವೆಶ್ಚನ್ ಪೇಪರ್ 2 ತೊಗೊಳ್ಳಿ ಅಥವಾ ಪ್ರಿಪರೇಟರಿ ಪೇಪರ್ ಯಾವ್ದಾದ್ರು ತೊಗೊಂಡು ಗ್ರಾಮರನ್ನು ನೀವು ನಾನು ಹೇಳ್ಕೊಟ್ಟಂಥ ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೋಡಿ, ನಾನು ಹೇಳೋದು ಕೇಳಿಸ್ಕೊಂಡು ನೀವು ಪ್ರಿಪೇರ್ ಆಗಿರೋ ದಟ್ಸ್ ಫೈನ್, ವೆಲ್ ಆ್ಯಂಡ್ ಗುಡ್, ಆ್ಯಂಡ್ ನಿಮಗೆ ಅದು ಕೆಲಸಕ್ಕೂ ಬರ್ತದೆ. ಬಟ್ ಅದನ್ನು ಒಂದು ಸತಿ ಪ್ರಾಕ್ಟಿಕಲಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ 3ನೇ ತಾರೀಕು ನೀವು ಮಾರ್ಚ್ ಏನು ಎಕ್ಸಾಮನ್ನು ಕೊಡ್ತೀರಾ ಇನ್ನೂ ಚೆನ್ನಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಅಂದರೆ ಚೆನ್ನಾಗಿ ಮಾರ್ಕ್ಸ್ ಬರ್ಬೋದು ಅಂತ ಹೇಳ್ತೀನಿ, ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ 2-3 ಜನ ಒಳ್ಳೆ ಫ್ರೆಂಡ್ಸಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಸೇಯಿಂಗ್ ದಟ್ ಮನೋಜ್ ಅಂತ ಯೂಟ್ಯೂಬರ್ ಒಬ್ಬ ಇದ್ದಾನೆ, ನೆಕ್ಸ್ಟ್ ಲೆವೆಲ್ ಪಾಠ ಮಾಡ್ತಾನೆ, ನೋಡು ಮಗ ಅಂತ. ಆ್ಯಂಡ್ ಕಾಮೆಂಟ್ ಹಾಕ್ಬಿಟ್ಟು ವಿಡಿಯೋ ನೋಡಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಸೆಕೆಂಡ್ PUC ಇಂಗ್ಲೀಷ್ ಗ್ರಾಮರ್ ಟೋಟಲ್ ನಮಗೆ 36 ಮಾರ್ಕ್ಸಿಗೆ ಬರುತ್ತೆ. ಇದು ಇನ್ಕ್ಲೂಡಿಂಗ್ ಆಲ್ ದ ಆಪ್ಷನ್ಸ್, ಆಯಿತಾ? ಸೊ ಈಗ ಡೈರೆಕ್ಟಾಗಿ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಗ್ರಾಮರ್ ಸೆಕ್ಷನ್ ಯಾವ್ಯಾವುದು ಅಂತ ನೋಡೋದಾದರೆ, ಸೊ ನಿಮಗೆ ಪಾಸಿವ್ ವಾಯ್ಸ್ ಬರ್ತದೆ, ಅದಾದಮೇಲೆ ಪ್ರೊನೌನ್ಸ್ ಬರ್ತದೆ, ಆಮೇಲೆ ರೀರೈಟಿಗೆ ಬರ್ತದೆ, ನಿಮಗೆ ಲಿಂಕರ್ಸ್ ಬರ್ತದೆ, ಕ್ವೆಶ್ಚನ್ ಟ್ಯಾಕ್ಸ್ ಮತ್ತು WH ಕ್ವೆಶನ್ಸ್ ಟ್ಯಾಕ್ಸ್ ಬರ್ತದೆ, ಮತ್ತು ಎರರ್ ಕರೆಕ್ಷನ್ ಬರ್ತದೆ. ಸೊ ಇದಿಷ್ಟು ನಿಮಗೆ ಮೇನ್ ಗ್ರಾಮರ್ ಟೈಪು. MCQs ಸಹ ಇನ್ಕ್ಲೂಡ್ ಮಾಡಿದ್ದೀನಿ. ಇಟ್ಸ್ ಬಿಕಾಸ್ MCQs ಎಲ್ಲ ಸಹ ಕೆಲವೊಂದಷ್ಟು ಸಣ್ಣ ಪುಟ್ಟ ಗ್ರಾಮರ್ ಇರ್ತದೆ. ಐ ಥಿಂಕ್ ದಟ್ಸ್ ಈಸಿ ಫಾರ್ ಯು ಗೈಸ್. ಐ ಥಿಂಕ್ ಅದನ್ನು ಹ್ಯಾಂಡಲ್ ಮಾಡ್ಕೊತೀರ. ಅದು ಬಿಟ್ಟರೆ ನಿಮಗೆ MCQಸಲ್ಲಿ ಟೆಕ್ಸ್ಟ್ ಬುಕ್ಕಿಂದ ಎಕ್ಸಾಕ್ಟ್ ಲೈನ್ಸ್ಗಳನ್ನ ತೊಗೊಂಡು ಹಾಕಿರ್ತಾರೆ ಇಲ್ಲಿ, ಆ್ಯಂಡ್ ಅದರಲ್ಲಿ ಕೆಲವೊಂದಿಷ್ಟು ಪರ್ಸನ್ ನೇಮು ಅಥವಾ ಸಿಚುವೇಷನು ಏನೋ ಕೇಳಿರ್ತಾರೆ, ಆ್ಯಂಡ್ ನಿಮಗೆ ಆಪ್ಷನ್ಸ್ ಇರ್ತವೆ. ಆರಾಮಾಗಿ ನೀವು ಅದನ್ನು ಐಡೆಂಟಿಫೈ ಬರಿಬೋದಾಗಿರುತ್ತೆ. ಸೊ ನನಗೆ MCQ ಬಗ್ಗೆ ಈಗ ಟೆನ್ಷನ್ ಇಲ್ಲ. ನನಗೆ ಟೆನ್ಷನ್ ಇರೋದು ನಿಮ್ಮ ಗ್ರಾಮರ್ ಸೆಕ್ಷನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಸೊ ಅದಕ್ಕೆ ಫಸ್ಟು ಗ್ರಾಮರ್ ಸೆಕ್ಷನ್ ಆದಂತಹ ಪ್ಯಾಸಿವ್ ಫಾರ್ಮ್ಗೆ ಡೈರೆಕ್ಟಾಗಿ ಎಂಟರ್ ಆಗೋಣ ಬನ್ನಿ. ಸೊ ವಿ ಆರ್ ಲುಕಿಂಗ್ ಇನ್ ಟು ಕ್ವೆಶ್ಚನ್ ನಂಬರ್ 11 ವಿಚ್ ಇಸ್ ಪ್ಯಾಸಿವ್ ಫಾರ್ಮ್. ಸೊ ಪ್ಯಾಸಿವ್ ಫಾರ್ಮ್ದ ವರ್ಬನ್ನು ನೀವು ಬರೀಬೇಕಾಗಿರುತ್ತೆ. ಸೊ ಇದಕ್ಕೆ ಟ್ಯಾಕ್ಟಿಕ್ ಏನು ಅಂತ ನನಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. 3 ಸಿಂಪಲ್ ಸ್ಟೆಪ್. ಫಸ್ಟು ಇಲ್ಲಿ ಕೊಟ್ಟಿರೋ ಪ್ಯಾಸೇಜನ್ನು ನೀಟಾಗಿ ಓದಬೇಕಾಗಿರುತ್ತೆ, ಆಯಿತಾ? ಓದಿ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಆಯಿತಾ? ಮನಸ್ಸಲ್ಲಿ ನಾಟ್ ಯೂಸಿಂಗ್ ದಟ್ ನೀವು ಕನ್ನಡಕ್ಕೆ ಅಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇಷ್ಟಲ್ಲ ನೀರ ಈಸಿಯಾಗಿ ಪ್ರಾಸೆಸ್ ಮಾಡ್ತೀರಾ, ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಟ್ರಾನ್ಸ್ಲೇಟ್ ಮಾಡ್ಕೊಂಡಾದ್ಮೇಲೆ ಯು ಹ್ಯಾವ್ ಟು ಐಡೆಂಟಿಫೈ. ಸೆಕೆಂಡ್ ಸ್ಟೆಪ್ಪು, ಯು ಹ್ಯಾವ್ ಟು ಐಡೆಂಟಿಫೈ ಅದು ಪ್ರೆಸೆಂಟ್ ಟೆನ್ಸಾ, ಪಾಸ್ಟ್ ಟೆನ್ಸಾ ಅಥವಾ ಫ್ಯೂಚರ್ ಟೆನ್ಸಾ ಅಂತ ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಪ್ರೆಸೆಂಟ್ ಟೆನ್ಸ್ ಆದರೆ ಪ್ರೆಸೆಂಟ್ ಟೆನ್ಸ್ ಅಲ್ಲ, ಪಾಸ್ಟ್ ಟೆನ್ಸ್ ಆದರೆ ವಾಸ್ ಅಥವಾ ವರ್ ಬರುತ್ತೆ. ಫ್ಯೂಚರ್ ಟೆನ್ಸ್ ಆದರೆ ವಿಲ್ ಬರುತ್ತೆ ಅಥವಾ ವಿಲ್ ಬಿ ಬರುತ್ತೆ. ಓಕೆ, ಸೊ ಇಷ್ಟೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಅದಾದಮೇಲೆ ವರ್ಬ್ ಇರ್ತಾರೆ, ವರ್ಬ್ದು ಡಿಫ್ರೆಂಟ್ ಫಾರ್ಮ್ಸ್. ಈಗ ಡೂ, ಡಸ್, ಡಿಡ್ ಇದು ಬರ್ತದಲ್ಲ, ಈ 3 ಡಿಫ್ರೆಂಟ್ ಫಾರ್ಮ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಅಷ್ಟು ಗೊತ್ತಿದ್ದರೆ ನೀವು ಆರಾಮಾಗಿ ಈ ಒಂದು ಕ್ವಶ್ನ ಅಟೆಂಡ್ ಮಾಡಿ ಬರ್ಬೋದಾಗಿರುತ್ತೆ. ಹೇಗೆ ಅಂತ ಈ ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ. ಓಕೆ, ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ಡೆತ್ ಸೆಂಟೆನ್ಸ್. ಓಕೆ, ಮಿನಿಸ್ಟರ್ಸ್ಗಳಿಗೆ ಡಿಫಿಕಲ್ಟ್ ಆಯಿತು ಒಂದು ಡೆತ್ ಸೆಂಟೆನ್ಸನ್ನು ಕ್ಯಾರಿ ಮಾಡಲಿಕ್ಕೆ. ಸೊ ದೇರ್ ಫೋರ್ ಇಟ್ ಡ್ಯಾಶ್ ಟು ಆಲ್ಟರ್ ಟು ಒನ್ ಆಫ್ ದ ಇಂಪ್ರಿಸನ್ಮೆಂಟ್. ಇಲ್ಲಿ ಕ್ಲೂ ಬಂದುಬಿಟ್ಟು ಡಿಸೈಡ್. ಓಕೆ, ದಿಸ್ ದೆನ್ ಡ್ಯಾಶ್ ಟು ಪ್ರಿನ್ಸ್ ಆ್ಯಂಡ್ ಹಿ ಅಗ್ರೀಡ್ ಟು ದಿಸ್. ಇದನ್ನು ಪ್ರಿನ್ಸಿಗೆ ಹೇಳಿದ್ರು. ಸೊ ಕೀವರ್ಡ್ ಇನ್ಫಾರ್ಮ್ ಇಲ್ಲಿ. ನೆಕ್ಸ್ಟ್ ದ ಕ್ರಿಮಿನಲ್ ಡ್ಯಾಶ್ ಇನ್ ದ ಪ್ರಿಸನ್ ಆ್ಯಂಡ್ ದೇ ಪ್ಲೇಸ್ಡ್ ಅ ಗಾರ್ಡ್ ಓವರ್ ಹಿಮ್. ಸೊ ಇದನ್ನು ನೀವು ಕನ್ನಡ ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ವಿತ್ ಆಲ್ ದಿಸ್ ಲಿಂಕರ್ಸ್ ಅಥವಾ ಕ್ಲೂಗಳು. ಓಕೆ, ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್. ಮಿನಿಸ್ಟರ್ಗಳಿಗೆ ಭಾಳ ಡಿಫಿಕಲ್ಟ್ ಆಯಿತು ಡೆತ್ ಸೆಂಟೆನ್ಸನ್ನು ಹೊರಡಿಸಲಿಕ್ಕೆ. ಸೊ ಅದಕ್ಕೆ ಅವ್ರು ಡಿಸೈಡ್ ಮಾಡಿಕೊಂಡ್ರು ಅದನ್ನು ಆಲ್ಟರ್ ಮಾಡಲಿಕ್ಕೆ, ಅಂದರೆ ಇಂಪ್ರಿಸನ್ಮೆಂಟ್ಗೆ, ಜೀವಾವಧಿ ಶಿಕ್ಷೆಗೆ. ಅದನ್ನು ಯುವರಾಜನಿಗೆ ಹೇಳಿದ್ರು, ಪ್ರಿನ್ಸಿಗೆ. ಅವ್ನು ಒಪ್ಕೊಂಡ. ಆ್ಯಂಡ್ ಕ್ರಿಮಿನಲ್ನ ಪ್ರಿಸನ್ಗೆ ಇಟ್ಟರು ಮತ್ತು ಅವನಿಗೆ ಒಬ್ಬ ಗಾರ್ಡನ್ನು ನೇಮಕಾತಿ ಮಾಡಿದ್ರು, ಅವ್ನು ತಪ್ಪಿಸ್ಕೊಂಡು ಹೋಗೋದನ್ನು ಪ್ರಿವೆಂಟ್ ಮಾಡೋದಕ್ಕೆ. ಇಷ್ಟೇ. ಅಂದರೆ ಆಗಲೇ ಆಗೋಗಿರೋ ವಿಚಾರ, ದಿಸ್ ಇಸ್ ಪಾಸ್ಟ್, ಆಯಿತಾ? ಯಾರೋ ಒಬ್ಬರು ರಿಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರಿಗೆ. ಸೊ ಇಂಥ ಟೈಮಲ್ಲಿ ವಾಸ್ ಅಥವಾ ವರ್ ಬರುತ್ತೆ, ಅರ್ಥ ಆಯಿತಾ? ಸೊ ಪಾಸ್ಟಲ್ಲಿ ಆಗೋಗಿ ಹಿಸ್ಟೋರಿಕಲ್ ಥಿಂಗ್ಸನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾಯಿದ್ವಿ. ಯಾವ ಒಂದು ರೀಸನಿಗೆ ಇಲ್ಲಿ ಪಾಸ್ಟ್ ಬರ್ತದೆ, ಆವಾಗ ವಾಸ್ ಯೂಸ್ ಮಾಡ್ತೀವಿ. ಸೊ ಪಾಸ್ಟ್ ಬಂತು, ವಾಸ್ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಇವಾಗ ಏನು ಮಾಡ್ತೀನಿ, ಸೊ ಆಮೇಲೆ ವಾಸ್ ಅಥವಾ ವರ್ ಬರುತ್ತೆ.
ಯಾವಾಗ ಬರುತ್ತೆ ಮನೋಜ್? ಯಾವಾಗ ಇದಿರೋ ವರ್ಬ್ಗೆ ಇನ್ಫ್ಲೂಯೆನ್ಸು ಪ್ಲೂರಲ್ ಬರ್ತಿದೆ ಹಿಂದೆಯಿಂದ ಅಂತಂದರೆ ನೋಡಿ, ಇಲ್ಲಿ ಬರ್ತಕ್ಕಂಥ ಒಂದು ಆ ಪಾಸಿವ್ ಫಾರ್ಮ್ ವರ್ಬ್ಗೆ ನಾವು ಡಿಸೈಡಿವ್ ಫ್ಯಾಕ್ಟರ್ ಬೇಸಿಕ್ಲಿ ಹಿಂದೆ ಇರ್ತಕ್ಕಂಥ ಸೆಂಟೆನ್ಸ್ ಆಗಿರುತ್ತೆ. ಓಕೆ, ಆ ಸೆಂಟೆನ್ಸನ್ನು ನೋಡ್ಕೊಂಡು ಅಲ್ಲಿ ಏನು ಬರಬೇಕು ಅಂತ ಡಿಸೈಡ್ ಮಾಡ್ತೀವಿ ನಾವು ಬೇಸಿಕ್ಲಿ. ಸೊ ದೇರ್ ಫೋರ್ ಇಟ್ ಬಂತಲ್ವಾ, ಇಲ್ಲಿ ವಾಸ್ ಬರುತ್ತೆ ಬಿಕಾಸ್ ಎಲ್ಲ ಸಿಂಗ್ಯುಲರ್ ಇರೋದು. ಡಿಸೈಡ್ ಇದ್ದಿದ್ದು ಡಿಸೈಡೆಡ್ ಆಗುತ್ತೆ. ವಾಸ್ ಬಂದಾಗ ವರ್ಬ್ ಏನಿರುತ್ತೆ ಫಾರ್ಮು ಅದ್ರ ಥರ್ಡ್ ಫಾರ್ಮಿಗೆ ಹೋಗುತ್ತೆ, ವಿಚ್ ಇಸ್ ಲೆಟ್ಸ್ ಎ ಡಿಸೈಡ್ ಇದ್ದರೆ ಡಿಸೈಡಿಂಗ್ ಡಿಸೈಡೆಡ್, ಡಿಸೈಡ್ ಮಾಡಿದೆ, ಡಿಸೈಡ್ ಮಾಡ್ತಾಯಿದ್ದೀನಿ, ಡಿಸೈಡ್ ಆಗೋಯ್ತು ಆಯಿತಾ. ಸೊ ಇಲ್ಲಿ ಡಿಸೈಡೆಡ್ ಅಂದರೆ ಆಗೋಗಿದೆ ಆವಾಗಲೇ, ಅಂದರೆ ಇದು ಆಗೋಗಿರೋದು ಇದಲ್ವಾ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಪಾಸ್ಟ್ ಟೆನ್ಸಲ್ಲಿ ಇದನ್ನು ಬರಿತೀವಿ ನಾವು. ಓಕೆ, ಸೊ ಡಿಸೈಡೆಡ್ ಏನಾಯಿತು, ಡಿಸೈಡೆಡ್ ಆಯಿತು, ಸಿಂಪಲ್. ನೆಕ್ಸ್ಟ್ ಅದೇ ಥರ ಟು ಆಲ್ಟರ್ ಇಟ್ ಟು ಒನ್ ಆಫ್ ದ ಇಂಪ್ರೆಸ್ಮೆಂಟ್ ಫಾರ್ ಲೈಫ್. ದಿಸ್ ಇಸ್ ಪಾಸ್ಟ್ ಅಲ್ವಾ. ಸೊ ವಾಸ್ ಇನ್ಫಾರ್ಮ್ ಇದು ಏನಾಯಿತು, ಇನ್ಫಾರ್ಮ್ಡ್ ಆಗುತ್ತೆ. ಇನ್ಫಾರ್ಮಿಂಗ್ ಇನ್ಫಾರ್ಮ್ಡ್. ಓಕೆ, ನೆಕ್ಸ್ಟ್ ಅದೇ ಥರ ದ ಕ್ರಿಮಿನಲ್ ಸೇಮ್ ವಾಸ್ ಬರುತ್ತೆ, ಕೀಪ್ ಇದ್ದಿದ್ದು ಏನಾಗುತ್ತೆ, ಕೆಪ್ಟ್ ಆಗುತ್ತೆ. ದಟ್ಸ್ ಇಟ್. ಸೊ ದಟ್ಸ್ ಯುವರ್ ಆನ್ಸರ್. ವಾಸ್ ಡಿಸೈಡೆಡ್, ವಾಸ್ ಇನ್ಫಾರ್ಮ್ಡ್ ಆ್ಯಂಡ್ ವಾಸ್ ಕೆಪ್ಟ್. ಇದು ಎಕ್ಸ್ಪ್ಲನೇಷನ್ನ ನೀವು ಡೀಟೇಲ್ ಆಗಿ ಇದನ್ನು ಓದ್ಕೊಂಡ್ರೆ ದಟ್ಸ್ ಮೋರ್ ದೆನ್ ಎನಫ್. ಐ ಆಮ್ ಸೊ ಸಾರಿ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಾಂಟೆಕ್ಸ್ಚುಯಲ್ ಎಕ್ಸ್ಪ್ರೆಷನ್. ಸೊ ಇದು ಸಿಕ್ಕಾಪಟ್ಟೆ ಸಿಂಪಲ್ಲು. ಸೊ ನಿಮಗೆ ಫಸ್ಟ್ ಒನ್ ಏನು ಬರುತ್ತೆ, ಇದನ್ನು ಐಡೆಂಟಿಫೈ ಮಾಡಿಬಿಟ್ರೆ ಇವೆರಡರಲ್ಲಿ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ನೀವು ಐಡೆಂಟಿಫೈ ಮಾಡ್ಬೋದಾಗಿರುತ್ತೆ. ಬಟ್ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ನಿಮಗಿರೋ ಟ್ಯಾಕ್ಟಿಕ್ ಏನು ಗೊತ್ತಾ, ಈ ಒಂದು ಫಿಲ್ಲಿಂಗ್ ನಿಮಗೆ ಕಾಂಟೆಕ್ಸ್ಚುಯಲ್ ಎಕ್ಸ್ಪ್ರೆಷನ್ ಬರುತ್ತಲ್ಲ, ಯಾವಾಗ ಈ ಕ್ವಶನ್ ಬರುತ್ತೆ ಆವಾಗ ಈ ಒಂದು ಡ್ಯಾಶ್ನ ಫಿಲ್ ಮಾಡಲಿಕ್ಕೆ ನಿಮಗೆ ಅದ್ರ ಮುಂದೆ ಇರ್ತಕ್ಕಂಥ ಸೆಂಟೆನ್ಸು ಏನು ನಿಮಗೆ ಕಾಂಟೆಕ್ಸ್ಟ್ ಕೊಡ್ತಾ ಇದ್ದರೆ ನೀಟಾಗಿ ನೀವು ಅರ್ಥ ಮಾಡ್ಕೊಬೇಕು. ಅದೇ ಪ್ಯಾಸಿವ್ ಫಾರ್ಮ್ ಬಂತು ಅಂತಂದರೆ ಈ ಒಂದು ಪ್ಯಾಸಿವ್ ಫಾರ್ಮ್ಗೆ ಏನು ಬರುತ್ತೆ ಅಂತ ಅನಲೈಸ್ ಮಾಡೋದಕ್ಕೆ ಹಿಂದೆ ಇರೋ ಸೆಂಟೆನ್ಸು ಪಾಸ್ಟಲ್ಲಾಗಿತ್ತಾ ಅಥವಾ ಪ್ರೆಸೆಂಟಲ್ಲಿ ಆಗ್ತಿದೆಯಾ ಫ್ಯೂಚರಲ್ಲಿ ಆಗ್ತಿದೆಯಾ ಡಿಸೈಡ್ ಮಾಡಬೇಕಾಗಿರುತ್ತೆ ನೀವು. ಬಟ್ ಇದರಲ್ಲಿ ಹಂಗಲ್ಲ, ಕಾಂಟೆಕ್ಸ್ಚುಯಲ್ ಎಕ್ಸ್ಪ್ರೆಷನಲ್ಲಿ ಇದರಲ್ಲಿ ಉಲ್ಟಾ. ಇಲ್ಲಿ ಏನು ನಾನು ಎಕ್ಸ್ಪ್ರೆಷನ್ನ ಫಿಲ್ ಮಾಡಬೇಕಾಗಿರುತ್ತೆ, ಅದಕ್ಕೆ ಮುಂದೆ ಇರೋ ಸೆಂಟೆನ್ಸ್ ಏನು ನನಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದೆ ಅದ್ರ ಮೇಲೆ ನಾನು ಅಲ್ಲಿ ಎಕ್ಸ್ಪ್ರೆಷನನ್ನು ಫಿಲ್ ಮಾಡ್ತೀನಿ. ಅದ್ರ ಏನು ಕಾಂಟೆಕ್ಸ್ಟ್ ಕೊಡ್ತಾ ಇದೆ ಅದ್ರ ಮೇಲೆ ನಾನು ಎಕ್ಸ್ಪ್ರೆಷನ್ನ ಫಿಲ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ರೂಫ್ಸ್ ಅಂತಂದರೆ ರೂಫ್ಗೆ ವೆನ್ ಹಿ ವಾಸ್ ರೂಫ್ಸ್ ಓಕೆ ಡ್ಯಾಶ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಡುಕ. ಸೊ ರೂಫ್ಗೆ ಏನೋ ಕೊಟ್ಟರು, ಓಕೆ ರೂಫ್ಗೆ ಏನೋ ಆಯಿತು, ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಡುಕ. ಸೊ ಇದು ಮೂರಲ್ಲಿ ಏನೋ ಆಯಿತು ಅನ್ನೋದು ಏನು ಇಂಡಿಕೇಟ್ ಮಾಡ್ತಾ ಇದೆ, ಫೇಸ್ ಲಿಟ್ ಅಪ್. ಡೆಫಿನೆಟ್ಲಿ ಈಗ ನಿನಗೆ ಯಾರಿಗೊಬ್ರು ಹಾಕೋದಕ್ಕೆ ವೋಟ್ ಹಾಕೋದಕ್ಕೆ 20,000 ಕೊಟ್ಟರು ಅಂತ ಅನ್ಕೊ ಒಂದು ಓಟಿಗೆ, ನೀನು ಖುಷಿ ಆಗುತ್ತಾನೆ. ಮೀನ್ ಅಫ್ಕೋರ್ಸ್ ಪ್ರೆಸೆಂಟಾಗಿ ಸಿಗ್ತಾರೆ ಬರೀ, ಅಫ್ಕೋರ್ಸ್ ಖುಷಿ ಆಗುತ್ತೆ. ಅಫ್ಕೋರ್ಸ್ ದುಡ್ಡು ತೊಗೊಂಬಾರ್ದಂಗೆಲ್ಲ ವೋಟ್ ಹಾಕೋದಕ್ಕೆ. ಬಟ್ ಟೆಲಿಂಗ್ ಓಕೆ ಇಲ್ಲಿ ಸಿಚುವೇಶನ್ ಅವ್ನು ಫೇಸ್ ಲಿಟ್ ಅಪ್ ಆಯಿತು. ಅಫ್ಕೋರ್ಸ್ ನನಗೆ ಫಸ್ಟ್ ಒನ್ ಸಿಕ್ಬಿಡ್ತು. ನನಗೆ ಹೆಂಗೆ ಫಸ್ಟ್ ಒನ್ ಐಡೆಂಟಿಫೈ ಮಾಡಿದೆ, ಐ ಅನಲೈಸ್ ದ ಸೆಂಟೆನ್ಸ್ ವಿಚ್ ಇಸ್ ಆಫ್ಟರ್ ದ ಡ್ಯಾಶ್. ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಡುಕ, ನನಗೆ ದುಡ್ಡು ಕೊಟ್ಟಾಗ ಇಲ್ಲಿ ಯಾವ ಪರ್ಸನ್ ತಗೋತಾರೆ ಅಂತಂದರೆ ಏನಾಗುತ್ತೆ, ಬೇಸಿಕಲಿ ಮುಖ ಖುಷಿ ಆಗುತ್ತೆ, ಹೊಳೆಯುತ್ತೆ, ಫೇಸ್ ಲಿಟ್ ಅಪ್, ದಟ್ಸ್ ಇಟ್. ನೆಕ್ಸ್ಟು ಹಿ ವಾಸ್ ಡ್ಯಾಶ್ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಫಾರ್ ಬೋತ್ ಮಾರ್ಕಸ್ ಆ್ಯಂಡ್ ಮಡುಕ. ಸೊ ಇಲ್ಲಿ ನಾನು ಗಿವನ್ ಅಪ್ ಯೂಸ್ ಮಾಡ್ಬೋದಾ ಅಂತ ನೋಡ್ತೀನಿ. ಹಿ ವಾಸ್ ಗಿವನ್ ಅಪ್ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಬೋತ್ ಮಾರ್ಕಸ್ ಆ್ಯಂಡ್ ಮಡುಕ. ಮೇಕ್ ಸೆನ್ಸ್. ಬಟ್ ಇಲ್ಲಿ ಅವು ಒಬ್ಬರಿಗೆ ವೋಟ್ ಮಾಡಲಿಕ್ಕೆ ದುಡ್ಡು ತಗೊಂಡಿರ್ತಾರೆ ಆಯಿತಾ. ಗಿವನ್ ಅಪ್ ಅನ್ನೋದು ಯೂಸ್ ಮಾಡಿದ್ರೆ ನಾವು ಇಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಗಿವನ್ ಅಪ್ ಆದರೆ ಅವನು ಯಾರಿಗೋ ಒಬ್ಬರು ದುಡ್ಡು ತೊಗೊಂಡ ಬಟ್ ಗಿವ್ ಅಪ್ ಮಾಡಿಬಿಟ್ಟ, ಬೇರೆಯವರಿಗೆ ವೋಟ್ ಆಗ್ತಾ ಇದ್ದಾನೆ. ಈ ಥರ ಬರೀ ಮಾರ್ಕಸ್ ವೋಟ್ ಆಗ್ತಾ ಇದ್ದರೆ ಅವಾಗ ಏನೋ ಬರ್ತಿತ್ತು. ಬಟ್ ಅವನು ಕನ್ಫ್ಯೂಷನ್ ಆಗಿಬಿಟ್ಟು ಅಥವಾ ಡಿಲೆಮಾದಾಗ ಬಂದುಬಿಟ್ಟು ಅವನು ಏನು ಮಾಡ್ದ, ಇಬ್ಬರಿಗೂ ವೋಟ್ ಹಾಕ್ಬಿಟ್ಟ. ಅಂತ ಟೈಮಲ್ಲಿ ಗಿವನ್ ಅಪ್ ಬರೋದಿಲ್ಲ, ಇನ್ನು ಫಿಕ್ಸ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಏನು ಟೆಸ್ಟ್ ಮಾಡ್ತಿದ್ದೀರ ಅಂತಂತಂದರೆ ಆ ರೈಟ್ ಮೂಮೆಂಟಿಗೆ ಯಾವ ಎಕ್ಸ್ಪ್ರೆಷನ್ ಹಾಕಬೇಕು ಅನ್ನೋದನ್ನು ಪ್ರಾಪರ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಡೆಫಿನೆಟ್ಲಿ ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್, ಯುವರ್ ಪೇಪರ್ ವಿಲ್ ಬಿ ಈಸಿ. ಓಕೆ, ಸೊ ಇಲ್ಲಿ ಇನ್ನೇ ಫಿಕ್ಸ್ ಬರುತ್ತೆ ಬಿಕಾಸ್ ಇಟ್ಸ್ ಅ ಡೈಲೆಮ್ಮ ಸಿಚುವೇಶನ್. ಅವನು ಒಬ್ರಿಗೆ ಓಟ್ ಆಗ್ತಾಯಿಲ್ಲ ದುಡ್ಡು ಇಸ್ಕೊಂಡು, ಒಬ್ಬರ ಹತ್ರ ದುಡ್ಡು ಇಸ್ಕೊಂಡು ಇಬ್ಬರಿಗೂ ಓಟ್ ಆಗ್ತಿದ್ದಾನೆ ಆಯಿತಾ. ನೆಕ್ಸ್ಟು ಓಕೆ ಪ್ರೊನೌನ್ ರೆಫರೆನ್ಸಿಗೆ ಹೋಗೋಣ. ಪ್ರೊನೌನ್ ರೆಫರೆನ್ಸು ಸಿಕ್ಕಾಪಟ್ಟೆ ಈಸಿ ಇದು. ನಾನು ನಿಮ್ಗೆ ಅಂಥದ್ದೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇಟ್ಸ್ ವೆರಿ ಈಸಿ, ಎನಿವನ್ ಕ್ಯಾನ್ ಡೂ ಇಟ್. ನಾನು ನಿಮಗೆ ಒಂದು ಸಣ್ಣ ಕಾಂಟೆಕ್ಸ್ಟ್ ಕೊಡ್ತೀನಿ. ವಿಚ್ ಮತ್ತು ವೇರ್ ಬಂತು ಅಂತಂದರೆ ಅದ್ರ ಮುಂದೆ ಇರೋ ಪ್ಲೇಸನ್ನು ತಗೊಳ್ಳಿ ಆಯಿತಾ. ಹರ್ ಬಂತು ಅಂತಂದರೆ ಈ ಸೆಂಟೆನ್ಸ್ಗಿಂತ ಮುಂಚೆ ಈ ಹರ್ ಬಂತು ಅಲ್ವಾ, ಇಲ್ಲಿ ಹರ್ ಇದೆ ಅಲ್ವಾ, ಇದಕ್ಕಿಂತ ಮುಂಚೆ ರೀಸೆಂಟಾಗಿ ಎಲ್ಲಾದರೂ ಒಂದು ಹುಡುಗಿ ಹೆಸರು ಯೂಸ್ ಮಾಡಿದರೆ ಅದು ಹರ್ರ ಆಗುತ್ತೆ. ಹಿಮ್ ಅಂತ ಬಂತು ಅಂತಂದರೆ ಅಥವಾ ಹೂ ಅಂತ ಬಂದರೆ ಅದ್ರ ಮುಂದೆ ಹುಡುಗ ಅದರಲ್ಲಿ ಹುಡುಗಿ ಅದರಲ್ಲಿ ಯಾರ ಹೆಸರನ್ನ ತೊಗೊಂಡಿರ್ತಾರೆ ಅವ್ರ ಹೆಸರು ಬರುತ್ತೆ. ಹಿಮ್ ಅಂತ ಬಂದರೆ ಮುಂದೆ ಈ ಸೆಂಟೆನ್ಸ್ ಮುಂದೆ ಇರೋ ಹುಡುಗನ ಹೆಸರು ಯಾವುದೋ ಇದ್ದರೆ ರೀಸೆಂಟ್ ಆಗಿರೋದು ಆ ಹುಡುಗನ ಹೆಸರು ಬರುತ್ತೆ ಆಯಿತಾ. ಇಷ್ಟೇ ಮೋಸ್ಟ್ಲಿ. ಸೊ ನಾನು ನಿಮಗೆ ಈ ಎಕ್ಸಾಂಪಲ್ ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. Mother Teresa was born on 26th August 1910 in Skopje.
which is in Macedonia now. Her father was Nicola, who was simple businessman. She was a beautiful and hardworking girl who was fond of singing. She went to Ireland where she began learning English before traveling to Kolkata. ಸೊ ಇದು ಸ್ಟೋರಿ ಬೇಸಿಕ್ಲಿ. ಸೊ ಇವಾಗ ಒಂದೊಂದೇ ಸಾಲ್ವ್ ಮಾಡ್ಕೊಡೋಣ ಬನ್ನಿ. ಮದರ್ ತೆರೇಸಾ ವಾಸ್ ಬಾರ್ನ್ ಇನ್ 26 August 1910 ಇನ್ ಸ್ಕೋಪ್ಜಿ. ವಿಚ್ ಅಂತ ಬಂದರೆ ನಾನು ಹೇಳಿದೆ ಏನು ಹೇಳಿದೆ, ವಿಚ್ ಮತ್ತು ವರ್ಬ್ ಅಂದರೆ ಬೇಸಿಕ್ಲಿ ಇದು ಪ್ಲೇಸ್ನ ರೆಫರ್ ಮಾಡ್ತಾ ಇದ್ದು. ಸೊ ವಿಚ್ ರೆಫರ್ಸ್ ಟು ಸ್ಕೋಪ್ಜಿ. ಸೊ ಸ್ಕೋಪ್ಜಿ ಈಸ್ ಅ ಮೆಸಿಡೋನಿಯನ್. ಸ್ಕೋಪ್ಜಿನೇ ಇವಾಗ ಮೆಸಿಡೋನಿಯಾ ಆಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಹರ್ ಅಂತ ಬಂದಿದ್ದಾರೆ. ನಾನೇ ಆಗಲಿ ಏನು ಹೇಳಿದೆ, ಹರ್ ಅಂತ ಬಂದರೆ ಅದಕ್ಕಿಂತ ಮುಂಚೆ ಇರೋ ಸೆಂಟೆನ್ಸಲ್ಲಿ ಅದರ ಹುಡುಗಿ ಹೆಸರು ಇದೆ ನೋಡಿ. ಸೊ ಇದಕ್ಕಿಂತ ಮುಂಚೆ ನಮಗೆ ಬೇರೆ ಹುಡುಗಿ ಹೆಸರು ರೆಫರೆನ್ಸ್ ಆಗಿಲ್ಲ ಅಪಾರ್ಟ್ ಫ್ರಮ್ ಮದರ್ ತೆರೇಸಾ. ಡೆಫಿನೆಟ್ಲಿ ಇಲ್ಲಿ ಹರ್ ರೆಫರ್ಸ್ ಟು ಮದರ್ ತೆರೇಸಾ. ಆಯಿತಾ. ನೆಕ್ಸ್ಟು ನಿಕೋಲಾ ಬಂತಲ್ವಾ. ಸೊ ಓಕೆ, ಫಾದರ್, ಹರ್ ಫಾದರ್ ವಾಸ್ ನಿಕೋಲಾ. ಹೂ ಅಂತ ಬಂದಿದೆಯಲ್ಲ, ಹೂ ರೆಫರ್ಸ್ ಟು ಹೂಮ್. ಇಲ್ಲಿ ಮುಂದೆ ಯಾವುದೇ ಇರಲಿ, ಅಂದರೆ ಈ ಹೂಗಿಂತ ಮುಂಚೆ ಇರೋ ಸೆಂಟೆನ್ಸಲ್ಲಿ ಏನೇ ಇರಲಿ, ಯಾವ ವ್ಯಕ್ತಿ ಇರಲಿ, ಆ ವ್ಯಕ್ತಿನ ಹೂ ಆಗ್ತಾರೆ ಇಲ್ಲಿ ಬೇಸಿಕ್ಲಿ ನಿಕೋಲಾ. ಆ್ಯಂಡ್ ಅದಾದಮೇಲೆ ವಾಸ್ ಅ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಶಿ ವಾಸ್ ಅ ಬ್ಯೂಟಿಫುಲ್ ವುಮೆನ್. ನೆಕ್ಸ್ಟ್ ಸಿ ಬರ್ತದೆ. ಇದಕ್ಕಿಂತ ಮುಂಚೆ ಅದರ ಬೇರೆ ಶಿ ಬಂದಿದೆ ಇಲ್ಲಿ, ಡೆಫಿನೆಟ್ಲಿ ಇಲ್ಲ. ಸೊ ಟಿಲ್ ನೌ ದ ಶಿ ರೆಫರ್ಸ್ ಟು ಮದರ್ ತೆರೇಸಾ ಬಿಕಾಸ್ ದ ಎಂಟೈರ್ ಸ್ಟೋರಿ ಇಸ್ ಟಾಕಿಂಗ್ ಅಬೌಟ್ ಓನ್ಲಿ ಮದರ್ ತೆರೇಸಾ. ಸೊ ಅಗೇನ್ ಮದರ್ ತೆರೇಸಾ ಬರುತ್ತೆ. ಆ್ಯಂಡ್ ಫಾಲೋಡ್ ಬೈ ವಿ ಹ್ಯಾವ್ ಗರ್ಲ್ ಹೂ ವಾಸ್ ಫಾಂಡ್ ಆಫ್ singing, and she went to Ireland where she began learning English before traveling to Kolkata. Where ಅನ್ನೋದು ಏನು ಬರುತ್ತೆ, ಹಾಗೆ ಹೇಳಿದೆ ಪ್ಲೇಸಿಗೆ ಬರುತ್ತೆ. ಇದಕ್ಕಿಂತ ಮುಂಚೆ ಇರೋ ಪ್ಲೇಸ್ ಅದು ಐರ್ಲೆಂಡ್. ಸೊ ಐರ್ಲೆಂಡ್ ಇಸ್ ದ ಆನ್ಸರ್. ಆ್ಯಂಡ್ ದಟ್ಸ್ ಹೌ ವಿ ಗೋನಾ ಸಾಲ್ವ್ ಇಟ್. ವಾಟ್ ಇಸ್ ದಟ್ ಪ್ರೊನೌನ್ ರೆಫರೆನ್ಸನ್ನು ಸಿಂಪಲ್ ಆಗಿರುತ್ತೆ, ಎಂಥದ್ದು ಇಲ್ಲ. ನೆಕ್ಸ್ಟು ಗ್ರಾಮರ್ ಕರೆಕ್ಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಬರೋದಾದರೆ ಸಿಂಪಲ್ಲು. ಫಸ್ಟು ಆರ್ಟಿಕಲ್ಸ್ ನೋಡೋಣ. ಫಸ್ಟ್ ಕ್ವಶನ್ ನಿಮ್ಗೆ ಆರ್ಟಿಕಲ್ಸ್ ಇದೆ. ಓಕೆ, Copernicus said that ಡ್ಯಾಶ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ನೋಡಿ, ಇಲ್ಲಿ ಸನ್ ಮತ್ತು ಅರ್ತು ಪ್ಲ್ಯಾನೆಟ್ಟು. ಸನ್ ಮುಂದೆ ದಾ ಹಾಕಿದ್ದಾರೆ ಅಂತಂದರೆ ಅಫ್ಕೋರ್ಸ್ ಅರ್ತ್ ಮುಂದೆನೋ ದಾ ಬರಲೇಬೇಕು. ನೋಡಿ, ದಾ ಅಂತಂದರೆ ಡೆಫಿನೆಟ್ ಆರ್ಟಿಕಲು. ಎ ಮತ್ತು ಆ್ಯನ್ ಬಂದುಬಿಟ್ಟು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತಾರೆ. ದಾ ಅನ್ನೋ ಡೆಫಿನೆಟ್ ಆರ್ಟಿಕಲ್ ಅಂತ ಏನು ಕರೀತಾರೆ ಮನುಷ್ಯನ. ಮತ್ತು ಡೆಫಿನೆಟ್ ಆರ್ಟಿಕಲ್ ನಾನು ಹೆಂಗೆ ಐಡೆಂಟಿಫೈ ಮಾಡೋದು? ನೋಡಿ, ಡೆಫಿನೆಟ್ ಆರ್ಟಿಕಲ್ ಅಂತಂದರೆ ಯಾವುದು ಅರ್ತ್ ಮೇಲೆ, ಅರ್ತ್ ಇಸ್ ಬೇಸಿಕ್ಲಿ ಯುನೀಕ್ ಸೆಲೆಸ್ಟಿಯಲ್ ಬಾಡಿ. ಆಯಿತಾ. ಈಗ ನೋಡಿ, ದ ಮೌಂಟ್ ಎವರೆಸ್ಟ್, ಇಟ್ಸ್ ಅ ಯುನೀಕ್ ಸೆಲೆಸ್ಟಿಯಲ್ ಬಾಡಿ. ಅದನ್ನು ಒಂದೇ ಐಡೆಂಟಿಫೈ ಮಾಡೋಕ್ಕಾಗೋದು, ಬೇರೆ ಯಾವುದೂ ಇಲ್ಲ ಅದಕ್ಕೆ ಯುನೀಕ್ ಅದನ್ನು ಹೋಲ್ತಕ್ಕಂಥದ್ದು. ಓಕೆ, ದ ಮನೋಜ್, ನೋನ್ ಮುಂದೆನೂ ಸಹ ಬೇಸಿಕ್ಲಿ ಇದು ಬರ್ತದೆ. ಓಕೆ, ದ ಡೆಫಿನೆಟ್ ಆರ್ಟಿಕಲ್ ಯಾವುದೊಂದು ನಿರ್ದಿಷ್ಟವಾದ ವ್ಯಕ್ತಿ ಬಗ್ಗೆ ಮಾತಾಡ್ತಿದೆಯಾ. ಓಕೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಈ ಥರ ಹೇಳಿದ್ರಲ್ಲ ಬೇಸಿಕಲಿ ಒಂದು ನೋನ್ ಆಗಿರುತ್ತೆ, ಒಂದು ಪೊಟೆನ್ಷಿಯಲ್ ಸೆಲೆಸ್ಟಿಯಲ್ ಬಾಡಿನ ಅದು ರೆಪ್ರೆಸೆಂಟ್ ಮಾಡ್ತಿರುತ್ತೆ, ವಿಚ್ ಇಸ್ ಯುನೀಕ್. ಸೊ ಅಂಥದಕ್ಕೆ ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಅಫ್ಕೋರ್ಸ್ ಸನ್ ಇಸ್ ಬೇಸಿಕ್ಲಿ ಒನ್ ಆಫ್ ದ ಡೆಫಿನೆಟ್ ಆರ್ಟಿಕಲ್ಸ್, ಅದಕ್ಕೆ ನಾವು ಯೂಸ್ಡ್ ದ. ಅದೇ ಲೆಟ್ಸ್ ಸೇ ಒಂದು ಪೇಪರ್ನ ನೀವು ರೆಫರ್ ಮಾಡ್ತಿರ್ತೀರ, ಆವಾಗ ಅ ಪೀಸ್ ಆಫ್ ಪೇಪರ್, ದ ಪೀಸ್ ಆಫ್ ಪೇಪರ್ ಅಂತ ಹೇಳೋದಿಲ್ಲ, ಅ ಪೀಸ್ ಆಫ್ ಪೇಪರ್. ಆಯಿತಾ. ಅದೇನೇ ಆ ಪೇಪರಿಂದ ಏನು ಆಗ್ತಿದೆ, ದ ಪೀಸ್ ಆಫ್ ಪೇಪರ್ ಹೆಲ್ಪ್ ದ ಮ್ಯಾನ್ ಟು ಸಾಲ್ವ್ ದ ಮಿಸ್ಟ್ರಿ. ಅಥವಾ ಇಲ್ಲ ಆ ಥರ ಬರೋದಿಲ್ಲ ಬಿಡಿ, ಬೇಸಿಕ್ಲಿ ಅಲ್ಲಿ ಏನೇ ಬರೋದು. ಸೊ ದಾ ಇಸ್ ನಥಿಂಗ್ ಬಟ್ ಯು ಓನ್ಲಿ ಯೂಸ್ ಫಾರ್ ಡೆಫಿನೆಟ್ ಆರ್ಟಿಕಲ್ಸ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಐ ಆಮ್ ನಾಟ್ ಕನ್ಫ್ಯೂಸಿಂಗ್ ಯು ಗೈಸ್, ಐಮ್ ಜಸ್ಟ್ ಗಿವಿಂಗ್ ಅನ್ ಐಡಿಯಾ ಯಾವಾಗ ದಾ ಅಥವಾ ಯಾವಾಗ ಎ ಮತ್ತು ಆ್ಯನ್ ಯೂಸ್ ಮಾಡ್ತಾರೆ ಅಂತ. ಸಿಂಪಲಾಗಿ ಅವರು ಎ ಫ್ಯಾನ್ ಅಥವಾ ಆನ್ ಆಬ್ಜೆಕ್ಟ್, ಆನ್ ಎಲಿಫೆಂಟ್, ಈ ಥರ. ದಾ ಎಲಿಫೆಂಟ್ ಅಂತ ಕರೀತಿಲ್ಲ, ಆನ್ ಎಲಿಫೆಂಟ್ ಅಂತ ಕರಿತೀವಿ. ಓಕೆ, ಹಿಂಗೆ ಆರ್ಟಿಕಲ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ನೆಕ್ಸ್ಟ್ ಬರೋಣ ಬನ್ನಿ, ರಿಅರೇಂಜು. ಇದನ್ನು ಆಲ್ಮೋಸ್ಟ್ ನೀವೇ ಸಾಲ್ವ್ ಮಾಡ್ಕೋತೀರಾ, ಬಟ್ ನಾನು ನಿಮಗೆ ಟ್ಯಾಕ್ಟಿಕ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಯಾವುದೇ ಆಗಲಿ ಸಬ್ಜೆಕ್ಟ್ ಬರ್ತದೆ, ಲಾಸ್ಟಲ್ಲಿ ಲೊಕೇಶನ್ ಬರ್ತದೆ. ನಾವು ಕಟ್ಕೊಳ್ಳಿ, ಫಸ್ಟ್ ಯಾವಾಗಲೂ ಸಬ್ಜೆಕ್ಟು, ಲಾಸ್ಟಲ್ಲಿ ಯಾವಾಗಲೂ ಲೊಕೇಶನ್ನು. ಮೊದಲಲ್ಲಿ ನಿಮಗೆ ಮಾಡಲ್ ವರ್ಬ್ ಬರುತ್ತೆ, ವಿಚ್ ಈಸ್ ಹ್ಯಾವಿಂಗ್ ಕಂಟಿನ್ಯೂಡ್ ಬಿ ವಿತ್ ಇಟ್. ಮಾಡಲ್ ವರ್ಬ್ ಅಂತಂದರೆ ಈಗ ನೋಡಿ, ಇಲ್ಲಿ ಶುಡ್ ಬಿ ಇದೆ ಅಲ್ವಾ, ಇದು ಮಾಡಲ್ ವರ್ಬು. ಅಂದರೆ ಅದರಲ್ಲಿ ಬಿ ಇರುತ್ತೆ, ಅಥವಾ ಶುಡ್, ಕುಡ್, ವುಡ್, ಈ ಥರ ವರ್ಡ್ಗಳು ಬರ್ತಾವಲ್ಲ, ಇದು ಮಾಡಲ್ ವರ್ಬ್ ಅಂತ ಕರಿತೀವಿ ನಾವು. ಓಕೆ, ಅದು. ನೆಕ್ಸ್ಟು ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್ ಅಂತಂದರೆ ಇದು ಎನ್ಫೋರ್ಸ್ಡ್, ಇದು ಪಾಸ್ಟ್ ಪಾರ್ಟಿಸಿಪಲ್. ಎನ್ಫೋರ್ಸ್ಡ್, ಇಂಪ್ಲಿಕೇಟೆಡ್, ಅಥವಾ ಎನ್ರಿಚ್ಡ್, ಅಥವಾ ಇನ್ಕ್ರೀಸ್ಡ್, ಅಲ್ಲ ಡಿಸೈಡೆಡ್. ಆಲ್ರೆಡಿ ಆಗಲೇ ಆಗೋಗಿದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎನ್ಫೋರ್ಸ್ ಅನ್ನೋದು ಈ ಪ್ರೆಸೆಂಟು. ಆಯಿತಾ. ಪಾಸ್ಟ್ ಪಾರ್ಟಿಸಿಪಲ್ ಅಂತಂದರೆ ಆವಾಗಲೇ ಆಗೋಗಿರ್ತಕ್ಕ, ಅಂದರೆ ಆವಾಗ ಆಗೋಗ್ತಿರೋ ರೆಫರೆನ್ಸ್ ಕೊಡ್ತಿರೋದು. ಇಟ್ಸ್ ಬೀನ್ ಡೆವಲಪ್ಡ್. ಆಯಿತಾ. ಎನ್ಫೋರ್ಸ್ಡ್, ಟೀಚ್ ಅದನ್ನ ಎಕ್ಸಾಂಪಲ್ ತೊಗೊಳಕ್ಕಾಗಲ್ಲ ಬಿಡಿ. ಓಕೆ, ಇಟ್ಸ್ ಬಿನ್ ಆಲ್ರೆಡಿ ಕುಕ್ಡ್. ಸೊ ಯಾವುದೇ ಆಗಲಿ ಅದಕ್ಕೊಂದು ನಾವು ಪಾಸ್ಟ್ ಆಗಿರ್ತಕ್ಕಂಥ ಒಂದು ರೆಫರೆನ್ಸನ್ನು ನಾವು ಒಂದು ವರ್ಡಲ್ಲಿ ನೂರಿಸ್ತೀವಲ್ಲ, ಅದನ್ನು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ ಬೇಸಿಕ್ಲಿ. ಹಿಂಗೆ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಎನ್ಫೋರ್ಸ್ ಅಂತ ಬರ್ತೀವಿ, ಇದು ಪಾಸ್ಟ್ ಪಾರ್ಟಿಸಿಪಲ್ಲು. ಅದಾದಮೇಲೆ ಇನ್ಫೈನೈಟ್ ಫ್ರೇಸ್ ಅಂತಂದರೆ
ವಿಚ್ ರೆಫರ್ಸ್ ಟು ಲೈಕ್ ಮೇಂಟೈನ್, ಕಂಟಿನ್ಯೂ, ಈ ಥರ ವರ್ಡ್ಗಳನ್ನ ನಾವು ಏನು ಮಾಡ್ತೀವಿ ಅಂತಂದರೆ ಇನ್ಫೈನೈಟ್ ಫ್ರೇಸ್ಗಳಂತ ಕರಿತೀವಿ. ಸೊ ಅದು ಅಲ್ಲಿ ಬರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಆಫ್ಕೋರ್ಸ್ ನಾನು ಹೇಳಿದಾಗೆ ಲೊಕೇಶನ್ ಬರ್ತದೆ. ಸೊ ಇವಾಗ ಇದರಲ್ಲಿ ನೀವು ಐಡೆಂಟಿಫೈ ಮಾಡಿ ಲೊಕೇಶನ್ ಯಾವುದು ಇದರಲ್ಲಿ. ಟು ಮೇಂಟೈನ್ ಲೊಕೇಶನ್ ಅನ್ನೋ, ಶುಡ್ ಬಿ ಲೊಕೇಶನ್ ಅನ್ನೋ, ಪೀಸ್ ಲೊಕೇಶನ್ ಅನ್ನೋ, ಎನ್ಫೋರ್ಸ್ ಲೊಕೇಶನ್ ಅನ್ನೋ, ಲಾ ಆ್ಯಂಡ್ ಆರ್ಡರ್ ಲೊಕೇಶನ್ ಅನ್ನೋ, ಇನ್ ಸೊಸೈಟಿ, ಎಸ್ ಇಟ್ಸ್ ಕುಡ್ ಬಿ ಇನ್ ಸೊಸೈಟಿ, ಇನ್ ಸಿಟಿ, ಇನ್ ಗಾರ್ಡನ್, ಇವೆಲ್ಲ ಲೊಕೇಶನ್ ಬೇಸಿಕ್ಲಿ. ಸೊ ಇನ್ ಸೊಸೈಟಿ ಲೊಕೇಶನ್, ಇನ್ ಸೊಸೈಟಿ ಲಾಸ್ಟಲ್ಲಿ ಬರದೇ ಬರುತ್ತೆ. ಆಮೇಲೆ ಸಬ್ಜೆಕ್ಟ್ ಇದರಲ್ಲಿ ದ ಮೇಂಟೈನ್ ಸಬ್ಜೆಕ್ಟ್ ಅನ್ನೋ, ಶುಡ್ ಬಿ ಸಬ್ಜೆಕ್ಟ್ ನೋ, ಪೀಸ್ ನೋ, ಎನ್ಫೋರ್ಸ್ ನೋ, ಲಾ ಆ್ಯಂಡ್ ಆರ್ಡರ್ ಇಟ್ ಕುಡ್ ಬಿ ಸಬ್ಜೆಕ್ಟ್. ಸೊ ಲಾ ಆ್ಯಂಡ್ ಆರ್ಡರ್ ಫಸ್ಟ್ ಬರುತ್ತೆ, ಲಾ ಆ್ಯಂಡ್ ಆರ್ಡರ್. ಓಕೆ, ಲಾ ಆ್ಯಂಡ್ ಆರ್ಡರ್ ತೊಗೋತೀರ. ಅದಾದಮೇಲೆ ನಾನು ಏನು ಹೇಳಿದೆ, ಮಾಡಲ್ ವರ್ಬ್. ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಇಸ್ ದ ಮಾಡಲ್ ವರ್ಬ್, ಎನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ. ದಟ್ಸ್ ಯುವರ್ ರಿಅರೇಂಜ್ ವರ್ಡ್. ನಾನು ನಿಮಗೆ ಟ್ಯಾಕ್ಟಿಕಲಿ ಕೊಟ್ಟಿದ್ದೀನಿ, ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಐಡೆಂಟಿಫೈ, ಯು ಕ್ಯಾನ್ ಸೆನ್ಸ್, ಆ್ಯಂಡ್ ದೆನ್ ಜಸ್ಟ್ ರಿಅರೇಂಜ್ ಮಾಡೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ರಿಅರೇಂಜ್ ಮಾಡಿ ವರ್ಡ್ ಸೆನ್ಸ್ ಆದರೆ ನಿಮಗೆ ಅದನ್ನು ಇಟ್ಕೊಬೋದಾಗಿರುತ್ತೆ. ಬಟ್ ಟೈಮ್ ಸೇವ್ ಮಾಡಲಿಕ್ಕೆ ಅಕಸ್ಮಾತ್ ನಿಮಗೆ ಕ್ವಿಕ್ ಥಿಂಕಿಂಗ್ ಇದ್ದರೆ ನಾನು ಹೇಳೋ ಟ್ಯಾಕ್ಟಿಕ್ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಸಾಲ್ವ್ ದಿಸ್. ಓಕೆ, ನೆಕ್ಸ್ಟು, ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್ ವಾಸ್ ಗಿವನ್, ನಾನು ಆನ್ಸರ್ ಹೇಳ್ಬಿಟ್ಟೆ, ವಾಸ್ ವರ್ ಗಿವನ್ ಆನ್ ಅಪರ್ಚುನಿಟಿ ಟು ಸ್ಪೀಕ್. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿ ಏನು ಗೊತ್ತಾ, ಯಾವಾಗ ಪ್ರತಿಯೊಂದು ವರ್ಡ್ ಮುಂದೆ ಓಕೆ ಮ್ಯಾನ್ ಆ್ಯಂಡ್ ವುಮೆನ್ ಬರೀ ಮೆನ್ ಆ್ಯಂಡ್ ವುಮೆನ್ ಅಂತ ಬರ್ದಿದ್ರೆ ವರ್ ಯೂಸ್ ಮಾಡ್ಬೋದಾಗಿತ್ತು ನಾವು. ಬಟ್ ಇಲ್ಲಿ ಈಚ್ ಅನ್ನೋ ಒಂದು ಪದನ ಯೂಸ್ ಮಾಡಿದರೆ ನನ್ನ ಪ್ರಕಾರ ಇದು ನಿಮ್ಮ ಎಕ್ಸಾಮ್ ಪೇಪರ್ ರಿಪೀಟ್ ಆಗಬಹುದು, ಬಿಕಾಸ್ ದಿಸ್ ಇಸ್ ಅನ್ ಎಕ್ಸೆಪ್ಷನ್. ಹೆಂಗೆ ಎಕ್ಸೆಪ್ಷನ್ ಮಾಡೋ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ. ಈಚ್ ಮೆನ್ ಆ್ಯಂಡ್ ಈಚ್ ವುಮೆನ್, ಆಯಿತಾ. ನೀವೇನು ಅನ್ಕೋತೀರಾ, ಮೆನ್ ಮತ್ತು ವುಮೆನ್ ಎರಡೂ ಬಂದಿದೆಯಲ್ಲ, ಮೇ ಬಿ ಪ್ಲೂರಲ್ ಆಗಿರ್ಬೋದು, ನಾನು ವರ್ ಯೂಸ್ ಮಾಡ್ತೀನಿ ಅಂತ ಅನ್ಕೊಂಡ್ಬಿಡ್ತೀರಾ. ಪ್ಲೂರಲ್ ಬಂದರೆ ವರ್ ಯೂಸ್ ಮಾಡಬೇಕು, ಸಿಂಗ್ಯುಲರ್ ಬಂದರೆ ವಾಯ್ಸ್ ಯೂಸ್ ಮಾಡಬೇಕು. ಬಟ್ ಇಲ್ಲಿ ಸಿಂಗ್ಯುಲರ್ ರೆಫರೆನ್ಸ್ ಬರ್ತಾ ಇದೆ. ಎಕ್ಸಾಂಪಲ್, ಈಚ್ ಮೆನ್, ಲೆಟ್ಸ್ ಸೇ ದೇರ್ ಆರ್ 5 men ಆ್ಯಂಡ್ 5 women ಆರ್ ದೇರ್. ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ಈಚ್ ಮೆನ್ ಅಂದರೆ ಪ್ರತಿಯೊಬ್ಬ ಗಂಡಸು ಮತ್ತು ಪ್ರತಿಯೊಬ್ಬ ಹೆಂಗಸು ಸಹ ಮಾತಾಡಲಿಕ್ಕೆ ಅಪಾರ್ಚುನಿಟಿ ಸಿಕ್ತವ್ರಿಗೆ ಅಂತ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಅಂದರೆ ಇಂಡಿವಿಜುವಲ್ ರೆಫರೆನ್ಸ್ ಬರ್ತದೆ, ವಿಚ್ ಇಸ್ ಸಿಂಗ್ಯುಲರ್ ರೆಫರೆನ್ಸ್. ಸೊ ಆ ಒಂದು ಕಾರಣಕ್ಕೆ ವಾಸ್ ಬರುತ್ತೆ ಇಲ್ಲಿ. ಈಚ್ ಮೆನ್ ಆ್ಯಂಡ್ ಈಚ್ ವುಮೆನ್ ವಾಸ್ ಗಿವನ್ ಆ್ಯನ್ ಅಪಾರ್ಚುನಿಟಿ ಟು ಸ್ಪೀಕ್, ಆಯಿತಾ. ಆ್ಯಂಡ್ ಅದೇ ಬರೀ ಮೆನ್ ಆ್ಯಂಡ್ ವುಮೆನ್ ಅಂತ ಬಂದಿದ್ದರೆ ವರ್ ಬರ್ತಿತ್ತು, ಪೀಪಲ್ ಅಂತ ಬಂದಿದ್ರೆ ವರ್ ಬರ್ತಿತ್ತು, ಚಿಲ್ಡ್ರನ್ಸ್ ಅಂತ ಬಂದಿದ್ರೆ ವರ್ ಬರ್ತಿತ್ತು. ಅರ್ಥ ಆಯಿತಾ. ಸೊ ಇಲ್ಲಿ ನಾನು ಇದನ್ನ ನಿಮಗೆ ಇದು ಲಿಟ್ರಲಿ ದಿಸ್ ಇಸ್ ಅನ್ ಎಕ್ಸೆಪ್ಷನ್. ಈಚ್ ಆ್ಯಂಡ್ ಈಚ್ ನೋಡಿ, ಇದನ್ನು ಎಕ್ಸಾಂಪಲ್ ನೋಡಿ. ವೆನ್ ಈಚ್ ಇಸ್ ಯೂಸ್ ರಿಪೀಟೆಡ್ಲಿ ಬಿಫೋರ್ ನೌನ್ಸ್ ಜಾಯಿನ್ಡ್ ಬೈ ಆ್ಯಂಡ್, ಆಯಿತಾ, ದ ವರ್ಬ್ ರಿಮೈನ್ಸ್ ಸಿಂಗ್ಯುಲರ್. ಈ ಒಂದು ಸ್ಟೇಟ್ಮೆಂಟ್ ದಯವಿಟ್ಟು ನಾಪ್ ಕಟ್ಕೊಳ್ಳಿ. ವೆನ್ ಈಚ್ ಇಸ್ ಯೂಸ್ಡ್ ರಿಪೀಟೆಡ್ಲಿ ಬಿಫೋರ್ ನೌನ್ಸ್ ಜಾಯಿನ್ಡ್ ಬೈ ಆ್ಯಂಡ್ ದ ವರ್ಬ್ ರಿಮೈನ್ಸ್ ಸಿಂಗ್ಯುಲರ್. ಆ ವರ್ಬ್ ಏನಿರುತ್ತೆ ಸಿಂಗ್ಯುಲರ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 31. ಸೊ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಡ್ಯಾಶ್ ಇನ್ ಸಿಡ್ನಿ ನಾವು. ನೋಡಿ, ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ನೋಡಿ, ದ ಆಬ್ಜೆಕ್ಟ್ ಒನ್ ಇಸ್ ಸಿಂಗ್ಯುಲರ್ ಈವನ್ ದೋ ಇಟ್ ಈಸ್ ಫಾಲೋಡ್ ಬೈ ಆಫ್ ಮೆನಿ ರಿಲೇಟಿವ್ಸ್. ಸೊ ಹೆಂಗಾಗ್ತಿದೆ ಗೊತ್ತಾ. ಆಮೇಲೆ ಇನ್ನೊಂದು ಇದನ್ನ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಗ್ರಾಮರ್ ಇದು. ಇಲ್ಲಿ ಮನೋಜ್ ಇಲ್ಲಿ ಬರೀ ರಿಲೇಟಿವ್ ಬರಬೇಕಲ್ವಾ, ಏನಕ್ಕೆ ರಿಲೇಟಿವ್ಸ್ ಬಂದಿದೆ, ತಪ್ಪಲ್ವಾ ಇದು ಅಂತ ಅನ್ಕೋಬೋದು ನೀವು. ಬಟ್ ದಿಸ್ ಎಕ್ಸಾಕ್ಟ್ಲಿ ದ ಮಿಸ್ಟೇಕ್ ದಟ್ ಈವನ್ ಐ ಡಿಡ್. ಐ ಡಿಂಟ್ ನ್ಯೂ ದಟ್ ಇಟ್ ಈಸ್ ಕರೆಕ್ಟ್ ಅಂಟಿಲ್ ಐ ರಿಯಲೈಸ್ ಆ್ಯಂಡ್ ದೆನ್ ಐ ಗಾಟ್ ಎಕ್ಸ್ಪ್ಲನೇಷನ್ ಫ್ರಮ್ ಎಕ್ಸ್ಪರ್ಟ್. ಸೊ ಯಾವಾಗಲೇ ಲೆಟ್ಸ್ ಸೇ ದೇರ್ ಇಸ್ ಅ bunch of candles are there and I have one favorite candle. How can I say that? That's one of my favorite candles ಅಂತಂದರೆ you are referring to one candle among your favorite candles. This is how you're going to tell. So one of my close relatives ಅಂದರೆ ಒಂದು ರಿಲೇಟಿವ್ಸ್ ನನ್ನಲ್ಲಿ ಉಳ್ಕೊಂಡಿದ್ದಾರೆ. ಸೊ ಅದಕ್ಕೆ ವಿಲ್ ಬಿ ಯೂಸಿಂಗ್ ಲೀವ್ಸ್ ಇನ್ ಸಿಡ್ನಿ. ಲೀವ್ಸ್ ಏನಾಗುತ್ತೆ, ಲೀವ್ಸ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಇದು ಸಿಂಗ್ಯುಲರ್ ಇನ್ಫ್ಲೂಯೆನ್ಸ್ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಐ ಡಿಡ್ ನಾಟ್ ವಾಂಟ್ ಟು ಕಾಂಪ್ಲಿಕೇಟ್ ಎವ್ರಿಥಿಂಗ್ಸ್ ಫಾರ್ ಯು. ನೆಕ್ಸ್ಟ್ ಪಾರ್ಟ್ ಬಿ, ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್. ಲಿಂಕರ್ಸ್ ಸಿಕ್ಕಾಪಟ್ಟೆ ಈಸಿ. ಲಿಂಕರ್ಸ್ಗೆ ನಾನು ನಿಮಗೊಂದು ಟ್ಯಾಕ್ಟಿಕ್ ಹೇಳ್ಕೊಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೋಸ್ಟ್ಲಿ ಇಷ್ಟೇ ಬರುತ್ತೆ. ಇದು ಬಿಟ್ಟರೆ ಬಿಟ್ವೀನ್ ಬರ್ಬೋದು, ನಿಮಗೆ ಬಿಕಾಸ್ ಬರ್ಬೋದು, ಆಯಿತಾ. ಬಟ್ ಎಸ್ ಮೋಸ್ಟ್ಲಿ ಇಷ್ಟೇ ಬರುತ್ತೆ. ಆ್ಯಂಡ್ ಬಂತು ಅಂತಂದರೆ ನೋಡಿ, ಆ್ಯಂಡ್, ಆ್ಯಸ್, ಬಟ್ ಮತ್ತು ಅಟ್ ಲಾಸ್ಟ್ ಏನೇನು ಪರ್ಪಸ್ ಇದೆ ಮತ್ತು ಏನಕ್ಕೆ ಯೂಸ್ ಮಾಡ್ತಾರೆ ಲಿಂಕರ್ನ, ಇದು ಯಾವಾಗ ಯೂಸ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಬಂತಂದರೆ ಕಂಜಂಕ್ಷನ್ ಜಾಯ್ನಿಂಗ್ ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ ಅಂತಾರೆ, ಎರಡು ವಿಚಾರಗಳನ್ನ ಒಟ್ಟಿಗೂಡಿಸೋದಕ್ಕೆ. ಓಕೆ, ಹೆಂಗೆ ರಾಕ್ ಆ್ಯಂಡ್ ಪೇಪರ್ ಯೂಸ್ ಟು ಕ್ರಿಯೇಟ್ ಅ ರಾಕ್ ಸಾಲಿಡ್ ಪೇಪರ್ ಬಾಲ್, ಈ ಥರ. ಹೆಂಗೆ ತಡಿ ಹೇಳ್ತೀನಿ. ದಾಲ್ ಆ್ಯಂಡ್ ರೈಸ್
ಇಟ್ಸ್ ಎ ಬ್ಯೂಟಿಫುಲ್ ಕಾಂಬಿನೇಷನ್. ಸೊ ಎರಡು ಇಂಡಿಪೆಂಡೆಂಟ್ ಕ್ಲಾಸನ್ನು ನಾನು ಜಾಯಿನ್ ಮಾಡೋದಕ್ಕೆ ಯೂಸ್ ಮಾಡೋದು ಬೇಸಿಕ್ಲಿ ಆ್ಯಂಡ್, ಇದೊಂದು ಕಂಜಂಕ್ಷನ್. ಓಕೆ, ಆ್ಯಂಡ್ ಇಟ್ಸ್ ಅ ಲಿಂಕರ್. ನೆಕ್ಸ್ಟು ಆ್ಯಸ್ ನಾವು ಯಾವಾಗ ಯೂಸ್ ಮಾಡ್ತೀನಿ, ಒಂದು ರೀಸನಿಂಗ್ ಕೊಡಬೇಕಾದ್ರೆ ಬೇಸಿಕ್ಲಿ ಇದು ಬಿಕಾಸ್ಗೆ ಆಲ್ಟರ್ನೇಟಿವ್. ಓಕೆ, ಆ್ಯಸ್ ಇಟ್ ಈಸ್, ಬಿಕಾಸ್, ಆ್ಯಸ್ ಇವೆರಡು ಒಂಥರ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ, ಬಟ್ ಅರ್ಥ ಮಾಡ್ಕೊಳ್ಳಿ ಸದ್ಯಕ್ಕೆ. ಬಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕಂಜಂಕ್ಷನ್, ಅಂದರೆ ಶೋಯಿಂಗ್ ಕಾಂಟ್ರಾಸ್ಟ್. ಬಟ್ ಇಟ್ ಕುಡ್ ಹ್ಯಾವ್ ಬಿನ್ ಮೋರ್ ಬೆಟರ್ ಅಂತಂತ ಹೇಳ್ತೀವಲ್ವ, ಅಲ್ಲಿ ಬಟ್ ಬರ್ತದೆ. ಅಂದರೆ ಯಾವುದೋ ಒಂದು ವಿಚಾರನ ನಾನು ಅಪೋಸ್ ಮಾಡ್ತಾ ಇದ್ದೀನಿ ಅಲ್ಲ, ಅದಂಗಲ್ಲ ಹೀಗೆ ಅಂತಂತ ಹೇಳ್ತಾ ಇದ್ದೀನಿ ಅಂಥ ಸಿಚುವೇಶನ್ ನಾನು ಬಟ್ ಯೂಸ್ ಮಾಡ್ತೀನಿ. ಅಟ್ ಲಾಸ್ಟಿಗೆ ಬರೋದಾದರೆ, ದ ಫಾರ್ಮರ್ ವಾಸ್ ಕನ್ವಿನ್ಸ್ಡ್ ಆ್ಯಂಡ್ ಅಗ್ರೀಡ್ ಟು ಸೆಲ್ ಹಿಸ್ ಹಾರ್ಸ್. ಇಲ್ಲಿ ಅಟ್ ಲಾಸ್ಟ್ ಅನ್ನೋದು ಬೇಸಿಕ್ಲಿ ಒಂದು ಕಂಕ್ಲೂಷನ್ನ, ಒಂದು ನೆಗೋಷಿಯೇಷನ್ ಆದಮೇಲೆ ಒಂದು ಕಂಕ್ಲೂಷನ್ನ ಡಿಫೈನ್ ಮಾಡುತ್ತೆ. ಸೊ ಅಟ್ ಲಾಸ್ಟ್ ಬೇಸಿಕ್ಲಿ ಯಾವಾಗ ಬರುತ್ತೆ ಹೇಳಿ, ಒಂದು ಕಂಕ್ಲೂಷನ್ ಆದಮೇಲೆ ಬರ್ತದೆ. ಓಕೆ, ಇವಾಗ ಅಷ್ಟೆಲ್ಲ ನೀವು ತಿಳ್ಕೊಂಡ್ರಲ್ವಾ, ಈಗ ಬನ್ನಿ ಇದನ್ನು ಸಾಲ್ವ್ ಮಾಡಿ. ಓಕೆ, ಒನ್ ಫೈನ್ ಡೇ ಅ ವೆಲ್ತಿ ಮ್ಯಾನ್ ಡ್ರೋವ್ ಔಟ್ ಆಫ್ ಎ ಸಿಟಿ. ಈ ಸಾ ಫಾರ್ಮರ್ಸ್ ಹಾರ್ಸ್ ಆನ್ ಇಸ್ ವೇ. ಅಂದರೆ ಆ ಮನುಷ್ಯ ಫಾರ್ಮರ್ ಹಾರ್ಸ್ನ ನೋಡ್ದ. ಹಿ ವಾಸ್ ಅಟ್ರಾಕ್ಟೆಡ್ ಟು ಇಟ್. ಸೊ ನೋಡ್ದ, ಆಮೇಲೆ ಅಟ್ರಾಕ್ಟ್ ಆದ ಅಲ್ವಾ, ಆಮೇಲೆ ಅಂತ ಬಂತಲ್ವಾ, ಇಲ್ಲಿ ಆ್ಯಂಡ್ ಬರ್ತದೆ. ಅಂದರೆ ಎರಡು ಇಂಡಿಪೆಂಡೆಂಟ್ ಕ್ಲಾಸಸ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಹಿ ಸಾ ಫಾರ್ಮರ್ಸ್ ಹಾರ್ಸ್ ಆನ್ ಇಸ್ ವೇ ಆ್ಯಂಡ್ ಹಿ ವಾಸ್ ಅಟ್ರಾಕ್ಟೆಡ್ ಟು ಇಟ್. ಸೊ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇತ್ತು, ಅದನ್ನು ಕನೆಕ್ಟ್ ಮಾಡಬೇಕಾಗಿತ್ತು. ಇಲ್ಲಿ ಬರೋ ಲಿಂಕರ್ ಅದೇನೆ ಆ್ಯಂಡ್. ನೆಕ್ಸ್ಟು, ಹಿ ವಾಂಟೆಡ್ ಟು ಬೈ ಇಟ್. ಅದನ್ನು ಅವ್ನು ತೊಗೊಬೇಕಾಗಿತ್ತು. ಇಟ್ ವಾಸ್ ಲುಕಿಂಗ್ ಗ್ರೇಟ್. ಆಯಿತಾ, ನೋಡಿ ಇಲ್ಲಿ ಫಿಲ್ ಮಾಡಲಿಕ್ಕಿಂತ ಮುಂಚೆ ಇಲ್ಲಿ ಬಟ್ಸ್ ಹಾಕ್ಬೋದು ನಾವು, ಬಟ್ ಹಾಕಾದ್ಮೇಲೆ ಇಟ್ ವಾಸ್ ಲುಕಿಂಗ್ ಗ್ರೇಟ್. ನೋ ಸೆನ್ಸ್ ಆಗಲ್ಲ. ಬಿಕಾಸ್ ಅನ್ನೋದು ಬೇಸಿಕ್ಲಿ ಇಲ್ಲಿ ಬರ್ತಕ್ಕಂಥ ಫ್ರೇಸು, ಬಟ್ ಬಿಕಾಸ್ಗೆ ಆಲ್ಟರ್ನೇಟಿವ್ ಯಾವುದು, ಬೇಸಿಕ್ಲಿ ಆ್ಯಸ್ ಇವಾಗ. ಸೊ ಹಿ ವಾಂಟೆಡ್ ಟು ಬೈ ಇಟ್ ಆ್ಯಸ್ ಇಟ್ ವಾಸ್ ಲುಕಿಂಗ್ ಗ್ರೇಟ್. ಅವನು ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡ, ಬಿಕಾಸ್ ಅದು ತುಂಬ ಚೆನ್ನಾಗಿತ್ತು, ಆ್ಯಸ್ ಇಟ್ ವಾಸ್ ಲುಕಿಂಗ್ ಗ್ರೇಟ್. ನೆಕ್ಸ್ಟು ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ಹಿಸ್ ಹಾರ್ಸ್. ಸೊ ಫಾರ್ಮರ್ಗೆ ಹಾರ್ಸ್ನ ಮಾರಲಿಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಇದೊಂಥರ ಕಾಂಟ್ರಡಿಕ್ಷನ್ ಥರ ಆಯಿತು. ಇಲ್ಲಿ ಏನು ಬರ್ತದೆ, ಬಟ್ ಬರ್ತದೆ. ಬಟ್ ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ದ ಹಾರ್ಸ್. ನೆಕ್ಸ್ಟು ಹಾರ್ಸ್ ಏನಾಯಿತು, ಓಕೆ. ಹೌಎವರ್ ದ ರಿಚ್ ಮ್ಯಾನ್ ವಾಸ್ ಪ್ಲೀಡೆಡ್ ವಿತ್ ಹಿಮ್ ಆ್ಯಂಡ್ ವಾಸ್ ರೆಡಿ ಟು ಪೇ ಮೋರ್. ಅಂದರೆ ರಿಚ್ ಮ್ಯಾನು ಕೇಳ್ಕೊಂಡ, ಅಂದರೆ ಪ್ಲೀಸ್ ಮಾಡಿಕೊಂಡ ಯಾರನ್ನ, ಫಾರ್ಮರನ್ನ, ಆ್ಯಂಡ್ ಈ ವಾಸ್ ವಿಲ್ಲಿಂಗ್ ಟು ಪೇ ಮೋರ್. ಆ ಒಂದು ಕಾರಣಕ್ಕೆ ಅಟ್ ಲಾಸ್ಟ್ ಕೊನೆಗೆ ದ ಫಾರ್ಮರ್ ವಾಸ್ ಕನ್ವಿನ್ಸ್ಡ್ ಆ್ಯಂಡ್ ಈ ಅಗ್ರೀಡ್ ಟು ಸೆಲ್ ಹಿಸ್ ಹಾರ್ಸ್. ಈ ರೀತಿ ಲಿಂಕರ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಎರಡು ಪದಗಳನ್ನ ನೋಡಿ, ಅದಕ್ಕೆ ಕಂಜಂಕ್ಷನ್ ಯೂಸ್ ಮಾಡಬೇಕಾ, ಬಟ್ ಯೂಸ್ ಮಾಡಬೇಕಾ, ಅಟ್ ಲಾಸ್ಟ್ ಯೂಸ್ ಮಾಡಬೇಕಾ, ಯಾವುದು ಬರುತ್ತದೆ ಅದು ಕರೆಕ್ಷನ್, ಕಂಜಂಕ್ಷನ್ ಯಾವ್ದು ಯೂಸ್ ಮಾಡಬೇಕು ನಾನು ಅಂತ ಅರ್ಥ ಮಾಡ್ಕೊಂಬಿಟ್ರೆ ನೀವು ಅಲ್ಲಿರ್ತಕ್ಕಂಥ ಲಿಂಕರ್ನ ಎತ್ತಿ ಕಣ್ಣು ಮುಚ್ಕೊಂಡು ಅಲ್ಲಿ ಹಾಕ್ತೀರಾ. ಇಟ್ಸ್ ದಾಟ್ ಹೌ ಈಸಿ ಇಟ್ ಈಸ್. ಓಕೆ, ನೆಕ್ಸ್ಟ್ ಕ್ವಶ್ನ್ಗೆ ಹೋಗೋಣ ಬನ್ನಿ. ಅಡ್ವಾನ್ಸ್ ಗ್ರಾಮರು ಬೇಸಿಕ್ಲಿ ಕ್ವಶನ್ ಟ್ಯಾಗ್ಸ್ ಮತ್ತು WH ಕ್ವಶನ್ಸನ್ನು ಫ್ರೇಮ್ ಮಾಡೋದು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಎಕ್ಸ್ಪ್ಲೇಷನ್ ಗಮನ ಕೊಟ್ಟು ಕೇಳಿಸ್ಕೊಬೇಕು. ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್ ಡ್ಯಾಶ್ ಆ್ಯಡ್ ಅ ಕ್ವಶನ್ ಟ್ಯಾಗ್. ಇದಕ್ಕೊಂದು ಕ್ವಶನ್ ಟ್ಯಾಗ್ನ ಆ್ಯಡ್ ಮಾಡಬೇಕು. ಈಗ ನೋಡಿ ಇಲ್ಲಿ ನಾನಿದು ಇದು ಕ್ವಶನ್ ಟ್ಯಾಗ್ದು ನೋಡಿ, ಕ್ವಶನ್ ಟ್ಯಾಗ್ದು ಮತ್ತು WH ಕ್ವಶನ್ಗೂ ಡಿಫ್ರೆನ್ಸ್ ಇರುತ್ತೆ. ನೀವೇನು ಮಾಡಿಬಿಡ್ತೀರ ಅಂತಂದರೆ, ಈ ಒಂದು ಕ್ವಶನ್ಗೂ ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್, ವೇರ್ ಡಿಡ್ ರಘು ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್, ಈ ಥರ ಎಲ್ಲ ಬರೆದು ಬಿಡ್ತಾರೆ. ಸೀರಿಯಸ್ಸಾಗಿ ನೀವು ನಗಬಹುದು, ನಾನು ಎಕ್ಸಾಂಪಲ್ ಕೊಡ್ತಿರೋದಕ್ಕೆ, ಬಟ್ ಈ ಥರ ಬರೀತಾರೆ. ಕ್ವಶನ್ ಟ್ಯಾಗ್ ಅಂತಂದರೆ ಎಕ್ಸಿಸ್ಟಿಂಗ್ ಸೆಂಟೆನ್ಸ್ ಅದೇ ಥರ ಇರಬೇಕು, ಬಟ್ ಲಾಸ್ಟಲ್ಲಿ ಏನೋ ಒಂದು ಹಾಕಬೇಕು ಟು ಟ್ಯಾಗ್ ದಟ್. ಆ್ಯಂಡ್ ಲಾಸ್ಟಲ್ಲಿ ಏನೋ ಹಾಕಬೇಕಲ್ವ, ಅದಕ್ಕೇನು ರೆಫರೆನ್ಸ್ ತೊಗೋಬೇಕು ಅಂತಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಘು ಅನ್ನೋದು ನೋನ್ ಆದಮೇಲೆ ಹ್ಯಾಸು, ಹ್ಯಾಡು, ಹ್ಯಾವು ಏನೋ ಬಂದಿದೆಯಲ್ವ, ಅದನ್ನು ತೊಗೊಬೇಕು. ಅದನ್ನು ತೊಗೊಂಬಿಟ್ಟು ಕ್ವಶನ್ ಟ್ಯಾಗ್ ಮಾಡಬೇಕಲ್ವ, ಇದನ್ನು ನೆಗೆಟ್ ಮಾಡಿ. ಹ್ಯಾಸ್ ಇರ್ತದಲ್ವ, ಹ್ಯಾಸಂಟ್. ಆಮೇಲೆ ಈ ರಘು ಹುಡುಗ ತಾನೆ, ಹುಡುಗನ ನಾವು ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಹೆಂಗೆ ಬರಿತೀವಿ, ಹೀ ಬರಿತೀವಿ. ಆ್ಯಡ್ ಹಿ, ಇಷ್ಟೇ. ದಟ್ಸ್ ಯುವರ್ ಆನ್ಸರ್. ಆ್ಯಂಡ್ ಸಿಂಪಲ್. ಓಕೆ, ಸೊ ನೆಕ್ಸ್ಟು 32 ಕ್ವಶನ್ಗೆ ಹೋಗೋಣ ಬನ್ನಿ. ಚಾರ್ಲ್ಸ್ ಡಾರ್ವಿನ್ ಡೆವಲಪ್ ದ ಥಿಯರಿ ಆಫ್ ಎವಲ್ಯೂಷನ್. ಫಾರ್ಮ್ WH ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ಇದನ್ನು WH ಕ್ವಶನ್ನ ಫಾರ್ಮ್ ಮಾಡಬೇಕು. ಲೆಟ್ಸ್ ಇದರಲ್ಲಿ ಚಾರ್ಲ್ಸ್ ಡಾರ್ವಿನ್ನ ನಿಮ್ಗೇನಾದರೂ ಅಂಡರ್ಲೈನ್ ಮಾಡಿದರೆ ಹೂ ಬರುತ್ತೆ, ಅಂದರೆ ಯಾರು ಅಂತ ಬರುತ್ತೆ. ಹೂ ಡೆವಲಪ್ ದ ಥಿಯರಿ ಆಫ್ ಎವಲ್ಯೂಷನ್ ಅಂತ ಬರುತ್ತೆ. ಅದೇ ನಿಮ್ಗೆ ಏನಾದ್ರು ಥಿಯರಿ ಆಫ್ ಎವಲ್ಯೂಷನ್ ಅಂಡರ್ಲೈನ್ ಮಾಡಿದ್ರೆ ವಾಟ್ ಡಿಡ್ ಚಾರ್ಲ್ಸ್ ಡಾರ್ವಿನ್ ಡೆವಲಪ್ ಅಂತ ಬೇಕಾದ್ರೆ ನೀವು ಕ್ವಶನ್ ಮಾಡ್ಬೋದಾಗಿರುತ್ತೆ. ಎರಡು ಥರ ಕ್ವಶನ್ ಬರುತ್ತೆ ನೋಡಿ. ಅಂಡರ್ಲೈನ್ ಮಾಡಿರೋ ಥಿಂಗು ಆನ್ಸರಾಗಿ ಬರಬೇಕು ಅಂತಂದರೆ ಏನು ಕ್ವಶನ್ ಮಾಡಬೇಕು ನೀವು ಅನ್ನೋದ್ರ ಬಗ್ಗೆ ಜಸ್ಟ್ ಇದಷ್ಟೇ. ಇದಕ್ಕೆ ಟ್ಯಾಕ್ಟಿಕ್ ಏನು ಅಂತಂತಂದರೆ,
ನೋಡಿ ಇದರಲ್ಲಿ ನಿಮಗೆ ಪರ್ಸನ್ ನೇಮ್ ಆದರೂ ಬರ್ಬೋದು ಅಥವಾ ಒಂದು ಕೆಲಸ ಆದರೂ ಬರ್ಬೋದು ಅಥವಾ ಪ್ಲೇಸ್ ಆದರೂ ಬರ್ಬೋದು. ಪ್ಲೇಸ್ ಬಂತು ಅಂತಂದರೆ ವೇರು, ಆಯಿತಾ. ಪರ್ಸನ್ ಬಂತು ಅಂತಂದರೆ ಹೂ, ಆ್ಯಂಡ್ ಕೆಲಸ ಬಂತು ಅಂತಂದರೆ ವಾಟ್. ವರ್ಕ್ ಅಥವಾ ಆ್ಯಕ್ಷನ್ ಬಂತು ಅಂದರೆ ವಾಟ್, ಆ್ಯಂಡ್ ಮನುಷ್ಯ ಯಾರಾದರೂ ಪರ್ಸನ್ ಬಂತು ಅಂತಂದರೆ ಹೂ, ಯಾವುದಾದ್ರು ಜಾಗ ಬಂತು ಅಂದರೆ ವೇರ್, ಆಯಿತಾ. ಇಷ್ಟೇ. ಅಥವಾ ವಿಚ್. ವೇರ್, ವಿಚ್ ಇಸ್ ಫಾರ್ ಪ್ಲೇಸ್, ಹೂ ಆ್ಯಂಡ್ ಹೂಮ್ ದಿಸ್ ಇಸ್ ಫಾರ್ ಪರ್ಸನ್, ಆ್ಯಂಡ್ ವಾಟ್ ಫಾರ್ ಅ ಕ್ವಶನ್, ಆಯಿತಾ. ವಾಟ್ ಫಾರ್ ಅ ಸಮಥಿಂಗ್ ಲೈಕ್ ದ ಇನ್ವೆನ್ಷನ್ ಆರ್ ದ ಆಬ್ಜೆಕ್ಟ್ ಆರ್ ಎನಿ ಟೈಪ್ ಆಫ್ ಕ್ವಶನ್, ಆಯಿತಾ. ಸಿಂಪಲ್. ಸೊ ಇವಾಗ ಚಾರ್ಲ್ಸ್ ಡಾರ್ವಿನ್ ಬಂದರೆ ಏನು ಮಾಡ್ತೀರ ಹೇಳಿ ನೀವು? ಚಾರ್ಲ್ಸ್ ಡಾರ್ವಿನ್ ಡೆವಲಪ್ ದ ಥಿಯರಿ ಆಫ್ ಎವಲ್ಯೂಷನ್. ಸೊ ನಮಗೆ ಥಿಯರಿ ಆಫ್ ಎವಲ್ಯೂಷನ್ ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಗೊತ್ತು, ಬಟ್ ಅದು ಚಾರ್ಲ್ಸ್ ಡಾರ್ವಿನ್ ಅಂತ ಕ್ವಶನ್ ಮಾಡೋದಕ್ಕೆ ಚಾರ್ಲ್ಸ್ ಡಾರ್ವಿನ್ ಆನ್ಸರ್ ಆಗಿ ಬರಬೇಕು ಅಂತಂದರೆ ಹೂ ಡೆವಲಪ್ ದ ಥಿಯರಿ ಆಫ್ ಎವಲ್ಯೂಷನ್ ಅಂತ ಬರೀತಾರೆ. ಅದೇ ಥಿಯರಿ ಆಫ್ ಎವಲ್ಯೂಷನ್ ಅಂಡರ್ಲೈನ್ ಮಾಡಿದ್ದೆ ಅವರು. ಚಾರ್ಲ್ಸ್ ಡಾರ್ವಿನ್ ಡೆವಲಪ್ ವಾಟ್ ಡೆಡ್ ಚಾರ್ಲ್ಸ್ ಡಾರ್ವಿನ್ ಡೆವಲಪ್ ಅಂತ ಬರೀತಾರೆ. ಆ್ಯಂಡ್ ದಟ್ಸ್ ದ ಥಿಂಗ್, ನಥಿಂಗ್ ಕಾಂಪ್ಲೆಕ್ಸ್, ಈಸಿ. ನೆಕ್ಸ್ಟ್ ಎರರ್ ಕರೆಕ್ಷನು ಸಿಕ್ಕಾಪಟ್ಟೆ ಈಸಿ ಇರುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಐ ಥಿಂಕ್ ಯು ಕ್ಯಾನ್ ಈಸಿಲಿ ಮ್ಯಾನೇಜ್. ಮೆನಿ ಚಿಲ್ಡ್ರನ್ ಇಸ್ ದೇರ್ ಇನ್ ದ ಪ್ಲೇ ಗ್ರೌಂಡ್. ನೋಡಿ, ಮೆನಿ ಏನಿದು ಸಿಂಗ್ಯುಲರ ಪ್ಲೂರಲ್ಲ? ಅಫ್ಕೋರ್ಸ್ ಪ್ಲೂರಲ್. ಚಿಲ್ಡ್ರನ್ ಈಸ್ ಹಾಕಿದ್ರೆ ಜಸ್ಟಿಫೈ ಆಗುತ್ತಾ? ಅಫ್ಕೋರ್ಸ್ ಆಗಲ್ಲ. ಸೊ ಈಸ್ ಬದಲು ಏನಾಗ್ತೀರಾ? ಆರ್ ಆಗ್ತೀರಾ ಅಷ್ಟೇ, ಆಯಿತಾ. ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪ್ಲೇ ಗ್ರೌಂಡ್, ಅಷ್ಟೇ, ಸಿಂಪಲ್. ಆಮೇಲೆ ಸೆಕೆಂಡ್ ಕರೆಕ್ಷನ್ ನೋಡೋಣ ಬನ್ನಿ. ವೆನ್ ಯು ಆರ್ ಲೀವಿಂಗ್ ಟು ಫ್ರಾನ್ಸ್. ವೆನ್ ಯು ಆರ್ ಲೀವಿಂಗ್ ಟು ಫ್ರಾನ್ಸ್ ಅಂತ ಕೇಳ್ತೀರಾ ಯಾರನ್ನ? ವೆನ್ ಆರ್ ಯು ಲೀವಿಂಗ್. ಸೊ ಆರು ಮತ್ತು ಇವನ್ನ ರೀಪ್ಲೇಸ್ ಮಾಡ್ತಾರೆ. ಓದಿ ನಿಮಗೆ ಸೆನ್ಸ್ ಆಗುತ್ತೆ, ಆಯಿತಾ. ಏನೋ ತಪ್ಪಿದೆ ಅಂತ ಅನಿಸುತ್ತೆ, ಆ್ಯಂಡ್ ನಿಮ್ಮ ಗಟ್ಟನ್ನ ಫಾಲೋ ಮಾಡಿ, ಇಲ್ಲಿ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ದೆರ್ ಇಸ್ ನೋ ಟ್ಯಾಕ್ಟಿಕ್ ಫಾರ್ ದಿಸ್ ಮೋಸ್ಟ್ಲಿ. ಓಕೆ, ನೆಕ್ಸ್ಟು ವೆನ್ ಆರ್ ಯು ಲೀವಿಂಗ್ ದಟ್ಸ್ ದ ಆನ್ಸರ್ ಫಾರ್ ದ ಕ್ವೆಶನ್. ನೆಕ್ಸ್ಟು ನೋಟ್ ಮೇಕಿಂಗ್. ಇದು ಸಿಂಪಲ್ ಆಗಿರುತ್ತೆ, ಇದು ಎಂಥದ್ದು ಇಲ್ಲ. ಫಸ್ಟು ಓದಬೇಕಾಗಿರುತ್ತೆ, ನೀವು ಪ್ಯಾಸೇಜ್ನ ಓದ್ಬಿಟ್ಟು ಫಿಲ್ ದ ನೋಟ್ಸ್. ಸೊ ಇಲ್ಲಿ ಕ್ವಶನ್ಗಳಿವೆ ನೋಡಿ, ಇಲ್ಲಿ ಸೆಕೆಂಡ್. ಓಕೆ, farmers are the backbones of country as they provide food and other raw materials to the people. They make significant contribution to the country's economic progress. However, farmers face many challenges including unpredictable weather patterns, crop failure and debt. ನೋಡಿ, ನಾನು ಫಾಸ್ಟಾಗಿ ಮಾತಾಡ್ತಿದ್ದೀನಿ ಅಂತ ನನಗನ್ನಿಸ್ತಿದೆ, ಬಟ್ ನಿಮಗೂ ಅನ್ನಿಸಿದ್ರೆ ದಯವಿಟ್ಟು ಒಂದು ಸ್ವಲ್ಪ ವೀಡಿಯೋನ ಸ್ಲೋ ಮಾಡಿಕೊಂಡು ಕೇಳಿಸ್ಕೊಳ್ಳಿ. ಓಕೆ, ಐ ಆಮ್ ಜಸ್ಟ್ ಟ್ರೈಂಗ್ ಟು ಕವರ್ ಎವ್ರಿಥಿಂಗ್ ಬೈ 30 minutes. ದಟ್ಸ್ ವೈ ಐ ಆಮ್ ಜಸ್ಟ್ ಗೋಯಿಂಗ್ ಫಾಸ್ಟ್. ಓಕೆ, ಕ್ವಶನ್ಸ್ ಹೀಗಿದೆ. ವಾಟ್ ಫಾರ್ಮರ್ಸ್ ಪ್ರೊವೈಡ್ ಟು ಪೀಪಲ್. ಇದನ್ನು ಓದ್ತೀರಾ? ಫಾರ್ಮರ್ಸ್ ಆರ್ ಬ್ಯಾಕ್ ಬೋನ್ಸ್ ಆಫ್ ದ ಕಂಟ್ರಿ. ದೇ ಪ್ರೊವೈಡ್ ಅಂತ ಬಂತಲ್ಲ. ಪ್ರೊವೈಡ್ ಆದಮೇಲೆ ಏನಿದೆ? ಫುಡ್ ಆ್ಯಂಡ್ ರಾ ಮೆಟೀರಿಯಲ್ಸ್ ಟು ದ ಪೀಪಲ್. ಫುಡ್ ಆ್ಯಂಡ್ ರಾ ಮೆಟೀರಿಯಲ್ಸ್ ಅಂತ ಬರೀತಾರೆ. ಯುವರ್ ಆನ್ಸರ್. ನೆಕ್ಸ್ಟು, ವಾಟ್ ಫಾರ್ಮರ್ಸ್ ಕಾಂಟ್ರಿಬ್ಯೂಟ್ ಟು. ಸೊ ಫಾರ್ಮರ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ? ದೇ ಆರ್ ಮೇಕಿಂಗ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್. ಸೊ ಕಂಟ್ರೀಸ್ ಎಕನಾಮಿಕ್ಸ್ ಪ್ರೋಗ್ರೆಸ್ ಅಂತ ಬರೀತಾರೆ. ಇಲ್ಲಿ ಎಕನಾಮಿಕ್ ಪ್ರೋಗ್ರಾಮ್ಸ್ ಬದಲು ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಅಂತ ಬರೀರಿ. ನೆಕ್ಸ್ಟು ಥರ್ಡ್ ಕ್ವಶನ್, ಚಾಲೆಂಜಸ್ ಫಾರ್ಮರ್ಸ್ ಫೇಸ್. ಫಾರ್ಮರ್ ಫೇಸ್ ಮೆನಿ ಚಾಲೆಂಜಸ್ ಇನ್ಕ್ಲೂಡಿಂಗ್ ಇಷ್ಟೇ, ಅನ್ಪ್ರಿಡಿಕ್ಟಬಲ್ ವೆದರ್ ಪ್ಯಾಟರ್ನ್ಸ್ ಆ್ಯಂಡ್ ಕ್ರಾಪ್ ಫೇಲ್ಯೂರ್ ಆ್ಯಂಡ್ ಡೆಪ್ಟ್. ಇದನ್ನು ಬರೀತೀರಾ. ನೆಕ್ಸ್ಟು ಸಿಕ್ಕಾಪಡೆ ಈಸಿ ಕಂಡ್ರು. ಕ್ವಶನ್ ಇರುತ್ತೆ, ಅಲ್ಲಿ ಮೇಲ್ಗಡೆ ಆನ್ಸರ್ ಇರುತ್ತೆ, ಜಸ್ಟ್ ನೋಡ್ಕೊಂಡು ಬರೀತಿರೋದು. ನಾನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅದನ್ನು? ಐ ಆಮ್ ಸೋ ಸಾರಿ. ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ಗೆ ಒಂದು ಟ್ಯಾಕ್ಟಿಕ್ ಹೇಳ್ತೀನಿ, ದಯವಿಟ್ಟು ಇದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ರಿಪೋರ್ಟೆಡ್ ಸ್ಪೀಚ್ ಹೆಂಗೆ ಗೊತ್ತಾ? ಐ ಆಮ್ ಸೋ ಸಾರಿ. ನಿಮಗೆ ಬೇಸಿಕ್ಲಿ ಒಂದು ಸಣ್ಣ ಕಾನ್ವರ್ಸೇಷನ್ ಕೊಟ್ಟಿರ್ತಾರೆ ಇಬ್ಬರು ವ್ಯಕ್ತಿಗಳ ಮಧ್ಯೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಅಲಿಫಾನೋ ಮತ್ತು ಬೋರ್ಗಸ್ ಇವರಿಬ್ಬರು ಮತ್ತೆ ಏನೋ ಕಮ್ಯುನಿಕೇಷನ್ ಆಗ್ತಾಯಿದೆ. ಸೊ ನೀವು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವಿಂದ ಇದನ್ನು ಅನಲೈಸ್ ಮಾಡಿಬಿಟ್ಟು ಹೇಳಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಅಲಿಫಾನೋ ಹೇಳ್ದ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ ಕೇಳ್ದ. ಯಾರಿಗೆ? ಬೋರ್ಗಸ್ಗೆ. ಇದನ್ನು ಹೆಂಗೆ ಹೇಳ್ತೀರಾ? ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವಿಂದ ಅಲಿಫಾನೋ ಪ್ರಶ್ನಿಸಿದ ಬೋರ್ಗಸ್ಗೆ, ನಿನಗೆ ಅಂಧಕಾರ ಅಂದರೆ ಏನು ಅಂತ. ಇದನ್ನು ಇಂಗ್ಲೀಷಲ್ಲಿ ಬರೀತೀರ. ಅಲಿಫಾನೋ ಆಸ್ಕ್ಡ್ ಬೋರ್ಗಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಅವನಿಗೆ ಬ್ಲೈಂಡ್ನೆಸ್ ಅಂದರೆ ಏನು ಅಂತ ಕೇಳಿದ. ಈ ಥರ ಅಂದರೆ ಮೂರನೇ ವ್ಯಕ್ತಿ ಇಬ್ಬರ ಮಧ್ಯೆ ಕಾನ್ವರ್ಸೇಷನ್ ಆಗಿದ್ದಾನೆ, ರಿಪೋರ್ಟ್ ಮಾಡ್ತಾ ಇದ್ದಾನೆ ಹೆಂಗೆ ಅಂತ ಅಷ್ಟೇ. ಓಕೆ, ಸೊ ಯು ಜಸ್ಟ್ ಹ್ಯಾವ್ ಟು ಸಿಟ್ ಇನ್ ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಆ್ಯಂಡ್ ದೆನ್ ಆನ್ಸರ್ ಇಟ್. ಸೊ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದಿಸ್ ಇಸ್ ವೆರಿ ಸೆನ್ಸಿಟಿವ್. ವೆನ್ ಸಮ್ವನ್ ಇಸ್ ಆಸ್ಕಿಂಗ್ ಕ್ವೆಶನ್ ಟು ಸಮ್ವನ್, ಸೊ ಯು ವಿಲ್ ಬಿ ಯೂಸಿಂಗ್ ಫಸ್ಟ್ ಪರ್ಸನ್ ಹೆಸರು ತೊಗೊತೀರಾ. ಅಲಿಫಾನೋ ಆಸ್ಕ್ಡ್, ಕ್ವೆಶನ್ ಮಾರ್ಕ್ ಇದ್ದರೆ ಆಸ್ಕ್ಡ್ ಅಂತ ಯೂಸ್ ಮಾಡ್ತೀರಾ. ಆಮೇಲೆ ಯು ವಿಲ್ ಬಿ ಟೇಕಿಂಗ್ ದ ಅದರ್ ಪರ್ಸನ್ ನೇಮ್ ಆ್ಯಂಡ್ ಫಾಲೋಡ್ ಬೈ ವಾಟ್ ಈಸ್ ಬ್ಲೈಂಡ್ನೆಸ್. ಆಮೇಲೆ ಲಾಸ್ಟಲ್ಲಿ ಟು ಬೋರ್ಗಸ್ ಅಂತ ಬರೆಯೋದಿಲ್ಲ, ಅಲ್ಲಿ ಯು ವಿಲ್ ಬಿ ರೆಫರಿಂಗ್ ಹಿಮ್ ಆಸ್ ಅ ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಟು ಹಿಮ್. ಬಿಕಾಸ್ ನೀವು ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ನೇಮ್ನ ಮುಂಚೆನೇ ಮೆನ್ಷನ್ ಮಾಡಿಬಿಟ್ಟಿರ್ತೀರ ಆ ಒಂದು ರೀಸನಿಗೆ. ಅದೇ ಥರ ನೆಕ್ಸ್ಟು ಬೋರ್ಗಸ್ ಏನೋ ರಿಪ್ಲೈ ಕೊಡ್ತಾನಲ್ಲೋ, ಆವಾಗ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಬೋರ್ಗಸ್ ರಿಪ್ಲೈಡ್ ದ್ಯಾಟ್, ಏನೋ ರಿಪ್ಲೈ ಮಾಡಿದ, ರಿಪ್ಲೈಡ್ ದ್ಯಾಟ್ ಇಟ್ ವಾಸ್ ರಿಪ್ಲೈಡ್ ಮಾಡ್ಬಿಟ್ಟು ಇಟ್ ವಾಸ್ ವೇ ಆಫ್ ಲೈಫ್, ಐ ಆಮ್ ನಾಟ್
ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ. ಆ್ಯಂಡ್ ಬೋರ್ಗಸ್ ಇನ್ನೂ ರಿಪ್ಲೈ ಮಾಡ್ತಿದ್ದಾನೆ ಅಲ್ವಾ, ಈಗ ಬೋರ್ಗಸ್ಸು ಅವನು ಐ ಎಮ್ ಅಂತ ಯೂಸ್ ಮಾಡಿದ್ದಾನೆ. ಸೊ ನೀವು ಇದು ರಿಪೋರ್ಟ್ ಮಾಡ್ತಿರ್ಬೇಕಾದ್ರೆ ಐ ಎಮ್ ಯೂಸ್ ಮಾಡಬಾರ್ದು. ಟು ಹಿಮ್, ಓಕೆ, ಇಟ್ ವಾಸ್ ಅ ವೇ ಆಫ್ ಲೈಫ್ ಟು ಹಿಮ್ ಆ್ಯಂಡ್ ಹಿ ಈಸ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ. ದಟ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ರೈಟ್. ಆ್ಯಂಡ್ ಹಿ ವಾಸ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ಅಂತಂದರೆ ಮೂರನೇ ವ್ಯಕ್ತಿ. ಈಗ ಬೋರ್ಗಸ್ಸು ಹಿಮ್ ಅಂತ, ಅಲ್ಲಿ ಹಿಮ್ ಅಂತ ಯೂಸ್ ಮಾಡ್ತೀರಲ್ಲಿ ಐ ಎಮ್ ಇಂಥ ಸಿಚುವೇಷನ್ಗಳಲ್ಲಿ ಅಷ್ಟೇ. ಆಮೇಲೆ ಅಲ್ಫಾನ್ಸೋ ಅಲ್ಫಾನ್ಸೋ ಅಂತಿದ್ದೀನಿ, ಅಲಿಫಾನೋ ಬೇಸಿಕ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನೆ. ಸೊ ಅದಕ್ಕೆ ಏನು ಮಾಡ್ತೀರಾ, ಅಲ್ಫಾನ್ಸೋ ಕಂಟಿನ್ಯೂಡ್ ಆಸ್ಕಿಂಗ್ ಅನದರ್ ಕ್ವಶನ್ ಅಥವಾ ಫರ್ದರ್ ಆಸ್ಡ್ ವೆದರ್ ಹಿ ಹ್ಯಾಡ್, ನೋಡಿ, ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್ ಅಂತ ಕೇಳ್ತಾ ಇದ್ದಾನೆ ಅಲಿಫಾನೋ. ಸೊ ಅದನ್ನು ಹೆಂಗೆ ಹೇಳ್ತೀರಾ, ಅಲಿಫಾನೋ ಫರ್ದರ್ ಆಸ್ಡ್ ವೆದರ್ ಹಿ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್, ಈ ಥರ ಕೇಳ್ತೀರಾ. ಬೋರ್ಗಸ್ ಏನು ರೆಸ್ಪಾಂಡ್ ಮಾಡಿದೆ ಅದನ್ನು ಹೇಳ್ತೀರಾ, ಆ್ಯಂಡ್ ದಟ್ಸ್ ಇಟ್. ಏನೂ ಇಲ್ಲ ಕಣೋ, ಸಿಕ್ಕಾಬಡೆ ಈಸಿ ಇದು. ಅಂದರೆ ಮೂರನೇ ವ್ಯಕ್ತಿ ಪರ್ಸ್ಪೆಕ್ಟಿವಿಂದ ನೀವು ಇಬ್ಬರು ಕಾನ್ವರ್ಸೇಷನ್ನ ಎಕ್ಸ್ಪ್ಲೇನ್ ಮಾಡ್ತೀರ ಅಷ್ಟೇ. ನೆಕ್ಸ್ಟು ಕಾನ್ವರ್ಸೇಷನ್ ಕಂಪ್ಲೀಟು, ಇದೊಂದು ಫ್ರೀ ಮಾರ್ಕ್ಸ್ ನಿಮಗೆ, ಸಿಕ್ಕಾಪಟ್ಟೆ ಈಸಿಯಾಗಿರುತ್ತೆ. ಒಂದು ಸತಿ ನಾನು ನಿಮಗೆ ಈ ಒಂದು ಎಕ್ಸರ್ಸೈಸ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ. ಓಕೆ, ಫಸ್ಟು ಅಭಿಜಿತ್ ಏನೋ ಕೇಳ್ತಿದ್ದಾನೆ, ಕ್ಯಾನ್ ಯು ಬುಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದ ಡೆಂಟಿಸ್ಟ್ ಅಂತ ಕೇಳ್ತಿದ್ದಾರೆ. ರಿಸೆಪ್ಷನಿಸ್ಟು ಅಗ್ರೀಯಿಂಗ್, ರಿಸೆಪ್ಷನ್ ಓಕೆ ಮಾಡ್ತಿದ್ದಾಳೆ. ಸೊ ಏನಂತ ಅಗ್ರಿ ಮಾಡ್ಬೋದು, ಎಸ್ ಸರ್, ಐ ಕ್ಯಾನ್ ಅರೇಂಜ್ ಯು ವಿತ್ ಐ ಕ್ಯಾನ್ ಸ್ಕೆಡ್ಯೂಲ್ ಅನ್ ಅಪಾಯಿಂಟ್ಮೆಂಟ್ ಟು ಯು. ಅಟ್ ವಾಟ್ ಟೈಮ್ ಡು ಯು ವಾಂಟ್ ಅನ್ ಅಪಾಯಿಂಟ್ಮೆಂಟ್. ಇಲ್ಲಿ ಏನೋ ಬರೀಬೇಕಾಗಿರುತ್ತೆ, ಅದಕ್ಕೆ ಏನು ಬರೀತೀರಾ, ಎಸ್ ಅಗ್ರೀಯಿಂಗ್ ತಾನೆ, ಎಸ್ ಐ ಕ್ಯಾನ್ ಸ್ಕೆಡ್ಯೂಲ್ ಅನ್ ಅಪಾಯಿಂಟ್ಮೆಂಟ್ ಅಂತ ಬರೀತೀರಾ. ಅಥವಾ ಎಸ್ ಬರೆದ್ರೂ ದಟ್ಸ್ ರೈಟ್, ಬಟ್ ಎಲಾಬ್ರೇಟೆಡ್ ಬಿಟ್, ಎಸ್ ಐ ಕ್ಯಾನ್ ಸ್ಕೆಡ್ಯೂಲ್ ಅನ್ ಅಪಾಯಿಂಟ್ಮೆಂಟ್ ಅಂತ ಬರೀತೀರಾ. ಅಟ್ ವಾಟ್ ಟೈಮ್ ಡು ಯು ವಾಂಟ್ ಅನ್ ಅಪಾಯಿಂಟ್ಮೆಂಟ್ ಅಂತ ಅಭಿಜಿತ್ ಕೇಳ್ತಾಳೆ. ಸೊ ಅಭಿಜಿತ್ ಏನು ಮಾಡ್ತಾನೆ ಅಂತ, ಗಿವಿಂಗ್ ಇನ್ಫಾರ್ಮೇಷನ್ ಅಂತಂದರೆ ಏನು ಇನ್ಫಾರ್ಮೇಷನ್ ಕೊಡ್ತಿದ್ದಾನೆ, ಯು ಕ್ಯಾನ್ ಸ್ಕೆಡ್ಯೂಲ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಡಾಕ್ಟರ್ ಅಟ್ 3 o'clock ಟುಡೇ, ಅಥವಾ 2 PM ಟುಡೇ, 1 AM 1 PM ಟುಡೇ, ಅಥವಾ 11 AM ಟುಡೇ, ಏನಾದರೂ ಒಂದು ಟೈಮ್ ಹೇಳಿ, ಟುಮಾರೋ ಏನಾದರೂ ಹೇಳ್ಬೋದಾಗಿರುತ್ತೆ ನೀವು. ಆವಾಗ ಅವಳು ರಿಸೆಪ್ಷನಿಸ್ಟ್ ಹೇಳ್ತಾಳೆ, ಓಕೆ ಐ ವಿಲ್ ಬುಕ್ ಇಟ್ ಅಂತ ಹೇಳ್ತಾಳೆ. ಅಭಿಜಿತ್ ಅದಕ್ಕೆ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಲ್ವಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಯುವರ್ ಅಸಿಸ್ಟೆನ್ಸ್ ಅಂತ ಅಭಿಜಿತ್ ಹೇಳ್ತಾನೆ. ಈ ಥರ ಜಸ್ಟ್ ಕಾನ್ವರ್ಸೇಷನ್ ನೋಡಿ ಡ್ಯಾಶ್ ಇರ್ತದೆ, ಅಲ್ಲಿ ಎಕ್ಸ್ಪ್ರೆಷನ್ ತುಂಬಬೇಕಾಗಿರ್ತದೆ. ದಟ್ಸ್ ಇಟ್. ಯು ಕ್ಯಾನ್ ರೈಟ್ ಎನಿಥಿಂಗ್ ಹಿಯರ್, ಜಸ್ಟ್ ಇಟ್ ಶುಡ್ ಮೇಕ್ ಸೆನ್ಸ್. ದಟ್ಸ್ ಇಟ್. ಓಕೆ, ಇದು ಕೆಲವೊಂದಷ್ಟು ನಾನು ನಿಮಗೆ ಬರೆದಿರ್ತಕ್ಕಂಥ ಟಿಪ್ಸು. ಕೀ ಗ್ರಾಮರ್ ಪಾಯಿಂಟ್ಸ್ ಕವರ್, ನಾವೇನೇನು ಕವರ್ ಮಾಡೋದು ಅಂತ, ಪ್ಯಾಸಿವ್ ವಾಯ್ಸ್ ಕವರ್ ಮಾಡ್ದೋ, ಮತ್ತು ಆರ್ಟಿಕಲ್ ಯೂಸೇಜ್ ಕವರ್ ಮಾಡ್ದೋ, ಲೈಕ್ ದ ಮತ್ತು ಆ್ಯನು, ಡೆಫಿನೆಟ್ ಮತ್ತು ಇಂಡೆಫಿನೆಟು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ನಾವು ಇದು ಮಾಡ್ದೋ, ಸಿಂಗ್ಯುಲರ್ ಸಬ್ಜೆಕ್ಟು, ಪ್ಲೂರಲ್ ಸಬ್ಜೆಕ್ಟು, ಅದನ್ನು ಹೇಳಿದ್ನಲ್ಲ, ಎಕ್ಸೆಪ್ಷನ್ಸ್ ಅಂತ. ಈಚ್ ಮೇಕ್ಸ್ ದ ವರ್ಬ್ ಸಿಂಗ್ಯುಲರ್, ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್. ವಾಸ್ ಅನ್ನೋದು ಬೇಸಿಕ್ಲಿ ಇಲ್ಲಿ ಕೀ, ದಿಸ್ ಇಸ್ ಯುನೀಕ್ ಒನ್. ನಾವು ಯೂಶ್ವಲಿ ಇಲ್ಲಿ ವರ್ಬ್ ಬರಿತೀವಿ, ಬಟ್ ಇಲ್ಲಿ ಈಚ್ ಅಂತ ಬರ್ತಿದೆಯಲ್ಲ, ಅಂದರೆ ಪ್ರತಿಯೊಬ್ಬರಿಗೂ ಇಟ್ ರೆಫರ್ಸ್ ಟು ಸಿಂಗ್ಯುಲರ್ ಒನ್, ದಟ್ಸ್ ವೈ ಇಟ್ ಇಸ್ ವಾಶ್. ಇದು ಕ್ವಶನ್ ಟ್ಯಾಗ್ಸ್ ಕಲ್ತ್ಕೊಂಡು, ಆಮೇಲೆ ಕನೆಕ್ಟಿಂಗ್ ವರ್ಬ್ಸ್ ಕಲ್ತ್ಕೊಂಡು, ಲಿಂಕರ್ಸ್ ಆ್ಯಂಡ್ ಪ್ರೊನೌನ್ ರೆಫರೆನ್ಸ್ ಕಲ್ತ್ಕೊಂಡು, ಆಮೇಲೆ ರಿಪೋರ್ಟೆಡ್ ಸ್ಪೀಚು, ಮತ್ತು ವರ್ಡ್ ಫಾರ್ಮೇಷನ್, ಮತ್ತು ಪರ್ಸೆಪ್ಷನ್ಸ್ನ ಕಲ್ತ್ಕೊಂಡು ನಾವು, ಪ್ರಪೋಸಿಷನ್ಸ್ ಕಲ್ತ್ಕೊಂಡು, ಆ್ಯಂಡ್ ಎರರ್ ಐಡೆಂಟಿಫಿಕೇಷನ್ ಮತ್ತು ಕರೆಕ್ಷನ್ಸು. ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಸತಿ ಇದನ್ನೊಂದ್ಸತಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ. ಈ ಒಂದು PDF ನಿಮ್ಗೆ ಕೇಳಿದ್ರೆ ಮೋಸ್ಟ್ಲಿ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ 40 in a grammar. ಅಂಡರ್ಸ್ಟ್ಯಾಂಡ್ ದಿಸ್ ಕಂಪ್ಲೀಟ್ಲಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಪ್ರಿಪ್ರೇಷನ್. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಬರೀರಿ, ಡಿಸ್ಕಸ್ ಮಾಡೋಣ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ವಾಚಿಂಗ್, ಬಾಯ್.